ನೀನ್ ಇರ್ಬೇಡ, ನೀನು ದೂರ ಹೋಗ್ಬಿಡ್ತೀವಿ ಅವ್ರಿಬ್ರು. ನಮ್ರತನ ನಾನ್ ಚೆನ್ನಾಗಿ ನೋಡ್ಕೋತೀನಿ, ನೋಡ್ಕೊಳಲ್ವಾ? ಅವಳಿಗೆ ಆಟಿಟ್ಯೂಡ್ ಮನ್ಸಾರೆ ಆತರ ಏನಿಲ್ಲ. ಮತ್ತೆ ಜನ ಅದೇ ಯಾಕಿನ್ನು ಹೋಗಿಲ್ಲ, ಯಾಕಿನ್ನು ಇದು ನೂಡಲ್ಸ್ ಓಕೆನಾ? ಯಾರ್ ಕಟ್ತಾರೆ ಬೇಬಿ ತಾಲಿನ? ಪುಟ್ಟ ಕತ್ತಾನೆ ತಂದ್ಕೊಡ್ತಿದ್ದಾಳೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗುಂಡ ಏನ್ ಮಾಡ್ತಾನ ಅಂತ ಹಂಗೆ ಅವ್ನು ನೋಡ್ತಾ ಇರೋ ಗೈಸ್, ಅಬ್ಸರ್ವ್ ಮಾಡ್ತೀನಿ ನಮ್ಮ ಗುಂಡನ ಎಷ್ಟು ಆಕ್ಟಿವ್ ಆಗೋಂಗ್ ಗೊತ್ತಾ ಇವಾಗಂತ. ಅವನು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾನೆ. ಅವನ ಕೆಳಗೆ ಬಿಟ್ರೆ ಮತ್ತೆ ಮೇಲೆ ಬರ್ತಾನೆ. ಈ ಬುಕ್ ಅಂದ್ರೆ ಅವ್ನು ಸಿಕ್ಕಾಪಟ್ಟೆ ಇಷ್ಟ, ಬಿಕಾಸ್ ಇದು ಕುಶಾನಿ ಫೋಟೋ ಇದೆ ನೋಡ್ರಿ. ಬುಕ್ ಎತ್ಕೊಂಡ್ರೆ ಅಂತ ಬೈತ ನನ್ಗೇನೆ. ಕುಶಾನಿ ಹಾಯ್, ಏನ್ ಇವತ್ತು ಅಕ್ಕ ಮತ್ತೆ ತಮ್ಮ ಇಬ್ರು ಎಣ್ಣೆ ಹಾಕೊಂಡ್ ತಲೆಗೆ ಏನ ಏನ್ ಹೊಡಿತಿದಾರೆ? ಟಂಕೆ ಎಲ್ಲ ಕಡೆ ಅದು ಟಮಟೆ. ನಿಂಗೆ ಇಷ್ಟ ಟಮಟೆ? ನಿಂಗೆ ಇಷ್ಟ ಟಮಟೆ? ಏನಕ್ಕೆ ಭಯ ಆಗುತ್ತೆ ಟಮಟೆ ನೋಡಿದ್ರೆ? ಗೊಂಬೆ ನೋಡ್ರೆ ಭಯ ಆಗುತ್ತಾ ನಿಂಗೆ? ದೊಡ್ಡ ಗೊಂಬೆ ನೋಡ್ರೆ ಭಯ ಆಗುತ್ತಾ? ಹಂಗ್ ಭಯ ಪಡ್ಬಾರ್ದು. ನಿನ್ ತಮ್ಮ ನೋಡಿಲಿ, ನಿನ್ ತಮ್ಮ ಹಿಂದಗಡೆ ನಿನ್ ಬುಕ್ಕಲ್ಲ ಕಿತ್ತವನೆ ಕಳ್ಳಂತರ. ನೀನ್ ಯಾಕೆ ಕಳ್ಳಂತರ ಬುಕ್ಕಲ್ಲ ಕಿತ್ತಿದ್ಯಾ? ಬುಕ್ಕಲ್ಲ ಕಿತ್ಬಾರ್ದಂಗ್ ಕೊಡಿಲಿ. ನಿಮ್ಮ ಅಕ್ಕಂದನ ಬುಕ್ ಇದು. ಈ ಬುಕ್ ಯಾರ್ದಿದು? ಬಿಡು ಈ ಬುಕ್, ಬಿಡು ಈ ಬುಕ್, ಬಿಡು ಈ ಬುಕ್, ಬಿಡು ಒಂದ್ಸ ಬುಕ್ ಬಿಡಿದು. ಈ ಬುಕ್ ಬಿಡು ಬಿಡು ಬಿಡು. ಗೋಯ್ಸು ಎಷ್ಟು ಟೈಟ್ ಹಾಕೊಂಡು ಗೊತ್ತಾ ಬುಕ್ನ? ಬಿಡ್ತಾನೆ ಇಲ್ಲ, ಬಿಡ ಬುಕ್ಕು. ಇದು ನಮ್ ಗುಂಡನ್ ಬುಕ್. ನೀ ಯಾಕೆ ಇದು ನಮ್ಮ ಕುಶಾನಿ ಬುಕ್ ಯಾಕೆ ತಗೊಂಡಿದ್ಯಾ? ಏನ್ ಕುಶಾನಿ ಇದು? ಕಾಫಿನಾ? ಇದು ನೋಡಿ, ಏನೋ ಇಲ್ವ ಕಾಫಿ? ಇದ್ರಲ್ಲಿ ಏನಿದೆ? ಜ್ಯೂಸು? ಇದು ಒಂಚೂರು ಜ್ಯೂಸ್ ಯಾಕೆ ಕಾಣಿಸ್ತಿಲ್ವಲ್ಲ? ಆಯ್ತು, ನಾನು ಕಾಫಿ ಕೂಡ ಜ್ಯೂಸ್ ಕುಡಿದೆ ಇವಾಗ. ಇದು ಬೇಕು ಕಾಫಿ. ಓಕೆ ಮೇಡಮ್, ಉಪ್ಪು ಹಾಕೊಂಬನ್ನಿ ಮೇಡಮ್. ಉಪ್ಪು ಇದೆ ಇದರಲ್ಲಿ. ಉಪ್ಪು ಉಪ್ಪು ಹಾಕ್ತಾರಲ್ಲ ಅವ್ರ ಕಾಫಿಗೆ. ಮತ್ತೆ ಅಣ್ಣ ಬುಕ್ ಕೊಡೋಣ. ನೀನ್ ಯಾಕಣ್ಣ ಬುಕ್ ಇಟ್ಕೊಂಡಿದ್ಯಾ ಅಣ್ಣ? ಅಣ್ಣವು ಅಣ್ಣ ಅಕ್ಕ ಏನಕ್ಕ ಇದು? ಇದು ಜ್ಯೂಸ್ ಅಕ್ಕ? ಇದು ಇಷ್ಟೊತ್ತು ಕಾಫಿ ಅಂದ್ರೆ ಇದನ್ನ ಇದೇನು? ಚಲೋ ಬಿಡಿ, ಜ್ಯೂಸ್ ಕಾಫಿ ಚಲೋ ಇತ್ತು. ಸಾರಿ ಅಣ್ಣ, ಬುಕ್ ಕೊಡೋಣ. ನೀನ್ ಯಾಕಣ್ಣ ಬುಕ್ ಹಿಡ್ಕೊಳ? ಅವಾಗ ಆಟ ಆಡ್ತೀವಿ. ಬಿಡೋಣ ಬುಕ್ಕು, ಬಿಡು. ಬುಕ್ಕಲ್ಲಿ ಹಾಳು ಮಾಡ್ಬಾರ್ದು ಹಿಂಗೆ. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಮನೆ ನೋಡ್ರಿ ಗೈಸ್. ಇಲ್ಲಿ ಇದು ಮನೆ ಅಂತಾರ ಏನಂತಾರ ದೇವ್ರನ್ನೇ ಗೊತ್ತಿಲ್ಲ. ಎಲ್ಲ ಫುಲ್ಲು ಗಲೀಜ್ ಮಾಡಾಕೋರೆ. ಅಕ್ಕ ಈ ಕಾಫಿ ಕೊಡೋಗಿ ಬಿಡಲ್ಲ ಅಕ್ಕ. ನಮ್ಮ ಅಕ್ಕ ಹೇಳುವಾಗ ಮೇಡಮ್, ಅಕ್ಕ ಸೂಪರ್ ಅಕ್ಕ ಕಾಫಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಕ್ಕ. ಏನೋ ಗುಂಡ, ಏನು ಹೇಳು? ಏನು ಹೇಳಿ ನಿಂದು? ತಲೆ ಎಲ್ಲ ಹಿಂದೆ ಹಾಕ್ಬೇಡಿ, ಎಣ್ಣೆ ಆಗುತ್ತೆ. ಕೆಳಗೆ ಬನ್ನಿ ನೀನು ಗೈಸ್. ಇಲ್ಲಿ ನೋಡಿ ನಮ್ಮ ಸೋಫಾ ಎಲ್ಲ ಹೆಂಗ್ ಗಲೀಜ್ ಮಾಡಿಟ್ಟು. ನೀವೆಲ್ಲ ಮಾಡಿದ್ದು ಈ ಕಲಾವಿದಾನೆ. ನನ್ನ ಸೋಫಾ ಮೇಲೆ ಬರ್ತಾನೆ, ಹೋಯ್ತಾನೆ, ಎಣ್ಣೆ ಎಲ್ಲ ಇರೋದನ್ನ ತಲೆಗೆಲ್ಲ ಹಂಚ್ತಾನೆ, ಎಲ್ಲ ಗಲೀಜ್ ಮಾಡ್ತಾನೆ ಸೋಫಾನ. ಏಯ್ ಹತ್ಬೇಡ, ಅಲ್ಲೇ ಇರು ನೀನು. ಹತ್ಬೇಡ, ಅಲ್ಲೇ ಇರೋ. ಇಲ್ಲೇ ಇರ್ಬೇಕು ನೀನು, ಹತ್ಬಾರ್ದು. ಕಾಲು ಕೆಳಗೆ ಬಿಡು. ಇಲ್ಲೇ ಇರು. ಆಯ್ತು ಚೈತ್ರ, ಏನು ಇವತ್ತು ನಮ್ಮ ಮನೆ ಫುಲ್ ಎಲ್ಲ ಬರೀ ಎಣ್ಣೆ 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 ಎಲ್ಲ ಎಣ್ಣೆ ಹಾಕೊಂಡಿರಿ. ಯಾಕೆ? ತುಂಬಾ ದಿವಸ ಆಯ್ತು ಹಾಕೊಂಡೋದಕ್ಕೆ. 2-3 days ಆಯ್ತು. ಹೊಟ್ಟೆಗೆ ಎಣ್ಣೆ ಹಾಕ್ತಾ ಇರುತ್ತೆ. ಯಾಕೆ ನೀವು ಹೊಟ್ಟೆಗೆ ಎಣ್ಣೆ ಹಾಕಲ್ಲ? ಅವನು ತೋರಿಸ್ಬೇಕಂತೆ. ಏನ್ ಗುಂಡ? ವಾ ಕಡೆ ಏನ್ ಗುಂಡ? ಏನ್ ಹೇಳು, ಏನ್ ಹೇಳು? ಏನು ಅಂದ್ರೆ ಹುಡುಗ ಕೈ ಏನು ಅಂತ ತೋರಿಸ್ತಾನೆ. ಎಲ್ಲ ಐಸ್ ಕ್ರೀಮು ಎಲ್ಲಿ ತೋರ್ಸು? ಕೈ ಬಿಡು. ಓ ಕಡೆ ಐಸ್ ಕ್ರೀಮ್ ಕಡೆ ಇದು ಬೇಡ. ಅಲ್ಲ, ಹೊಟ್ಟೆಗೆ ಎಣ್ಣೆ ಹಾಕಕ್ ಆಗಲ್ಲ ಅಂದ್ಬಿಟ್ಟು ತಲೆ ಹಾಕೊಂಡಿದ್ರೆ ಎಣ್ಣೆ. ತಲೆ ಕೂದು ಚೆನ್ನಾಗಿ ಬೆಳಿಲಿ ಅಂತ ಅದಕ್ಕೆ ಹಾಕೊಂಡಿರೋದು. ನಿಂದೇನೋ ಯಾಕೆ ಏನಾಯ್ತು? ಇದು ನಮ್ಮಮ್ಮ ನೋಡಿಲಿ ಗುಂಡ, ನಮ್ಮಮ್ಮ ಇದು. ಅವನು ಕೇರೆ ಮಾಡಿದಾಗ ನಮ್ಮಮ್ಮ ಅಂತ ತೋರಿಸ್ತೀರಿ ನೋಡಿ. ನಮ್ಮಮ್ಮ ಇದೆ ಅಂತ ನಾವು ನಮ್ಮ ಹತ್ರ ಹೋಗ್ತಾನ. ಅವನು ಎಂತ ಕಿಲಾಡಿ ಇರ್ಬೇಕೇನು. ಆಯ್ ಮಾಮ್ ಇಂಡಿಯಾ ಇದೆ. ನಿಮ್ಮ ಮೊಮ್ಮಗ ನಿಂಗೆ ಯಾತ್ರ ಕಾಟ ಕೊಡ್ತೀಯಾನೆ? ದೇವ್ರೆ, ಯಾಕೆ ಹೇಳ್ತೀಯ ಕಾಟ ಅಂತೀಯ? ರಾತ್ರಿ 1 ಗಂಟೆನೂ ನಿದ್ದೆ ಮಾಡಲ್ಲ, ಕಾಟ ಕೊಡ್ತಾನೆ. ಲೈಟ್ ಎಲ್ಲ ಆಫ್ ಮಾಡಿದ್ರು ಕಿರ್ಸ್ತಾನೆ 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 ನೋಡಿದ್ದೆ. ಕುಶಾನಿ ಮಾತ್ರ ಗುಣವನ್ನ ಎಷ್ಟು ಲೋ ಮಾಡ್ದಾಗ ಗೊತ್ತಾ? ಹುಡುಗಿ ಹೆಸರು ನಯ ಅಂತ, ಅವಳ ಫ್ರೆಂಡು. ಅವಳು ಬಂದು ಕೆನ್ನೆ ಮುಟ್ಟಕ್ ಬಂದ್ರೆ, ಹೇ ಮುಟ್ಬೇಡ, ಅವ್ನ್ ಸ್ಕಿನ್ ತುಂಬಾ ಸಾಫ್ಟ್, ಮುಟ್ಬೇಡ ಅವ್ನ್ ಕೆನ್ನೆನ ಅಂತ ಎಷ್ಟು ಕೇರ್ ಮಾಡ್ತಾಳ ಅವನ್ನ. ಅಂದ್ರೆ ಹೌದು ಕುಶಾನಿ,
ಏನ ಫ್ರೆಂಡು ಏನ್ ಮಾಡ್ಲು ನೋಡು? ಅದು ಚಿನ್ನ ಚೂಡ ಅಂತ ಹೇಳ್ದ. ಅವಾಗ ನೀ ಏನ್ ಮಾಡ್ದೆ? ಎರಡು ತಮ್ಮ ನನ್ ತಮ್ಮ ಅಂತ. ಎಲ್ಲರಿಗೂ ಹೇಳಿದ್ಲು ಅವಳು ತಮ್ಮ. ಹೌದಾ ಕುಶಾನಿ? ನಿನ್ ತಮ್ಮ ನಿಂಗೆ ಇಷ್ಟನಾ ಪುಟ್ಟ ಇಷ್ಟನಾ? ಅವ್ನ ಮೇಡಮ್ಗೆಲ್ಲ ಹೇಳ್ತಾ ಇದ್ದಾಳೆ ನನ್ನ ತಮ್ಮ ಅವನ ಹೆಸರು ಗುಂಡಿ, ನನ್ನ ತಮ್ಮ ಕ್ಯೂಟ್ ಆಗಿದ್ದಾನಲ್ವ ಅಂತ ಅವ್ರನ್ನೇ ಹೇಳ್ತಾವಳೆ. ಹೌದಾ ಕುಶಾನಿ? ಗೈಸ್ ಅವ್ನು ಕುಶಾನಿ ಸ್ಕೂಲಲ್ಲೆಲ್ಲ ಹೋಗ್ಬಿಟ್ಟು ಟಾಮ್ ಟಾಮ್ ಮಾಡ್ಕೊಂಡ್ ಗೈಸ್. ಪುಟ್ಟನ್ ಮದ್ವೆ ಬಂದ್ಬಿಡಿ, ಪುಟ್ಟನ್ ಮದ್ವೆ ಬಂದ್ಬಿಡಿ. ಕುಶಾನಿ ಕರೆಕ್ಟ್ ಹೇಳಮ್ಮ, ನೀನ್ ಹೇಳಮ್ಮ ಏನ್ ಸ್ಕೂಲ್ ಹೋಗ್ಬಿಟ್ಟು ಏನಂತೆ? ನಾನು ಎರಡು ಮ್ಯಾಮ್ಗೆ ಬನ್ನಿ ಮಡಮ್ಯಾಗೆ ಹೊರಗ್ ಮಾಮಗೆ ಇಷ್ಟ ಅಂತ ಅವ್ರನ್ನ ನಮ್ಮ ಅಂತಾರೆ ವಿ ಅಂತಾರೆ ಎಲ್ಲಾಡೆ ಇರ್ತಾರೆ ಅಂದೆ. ಅವರು ಹೂವಾಗ್ತಾರೆ ಮತ್ತೆ ತಾಲಿ ಕಟ್ತಾರೆ, ಅಚ್ಚೆ ಏನು ಮದ್ದೆ ಮಾಡ್ತಾರೆ. ನೋಡಿದ್ರ ಗೈಸ್ ಹುಡುಗೆ ಇವೆಲ್ಲ ಹೆಂಗ್ ಗೊತ್ತು ಕುಶಾನಿ ನಿಂಗೆ? ಗೊತ್ತು ಹಂಗೇನ ನಂಗೆ ಎಲ್ಲ ಗೊತ್ತಲ್ಲ. ಅವ್ರಿಗೆ ಮದ್ದೆ ಮಾಡಿ ತಾಲಿ ಕಟ್ಟಿ ಅಚ್ಚೆ ಹಿಂಗೆ ಮೇಕಪ್ ಮಾಡಿ ಬ್ಯೂಟಿಫುಲ್ ತರ ಇರ್ತಿದ್ದೀರಾ. ಇವಳು ಬರೀ ಕುಶಾನಿ ಅಲ್ಲ ಕುಶಾನಿ, ಇವಳು ಬ್ರಿಲಿಯಂಟ್ ಕುಶಾನಿ. ನೀನ್ ಎಲ್ಲಿ ನೋಡಿದ್ದೆ ಮದ್ವೆನ? ಮತ್ತೆ ನೋಡ್ದೆ ನಾನು. ಹೆಂಗ್ ಗೊತ್ತು ನಿಂಗೆ? ಗೊತ್ತು ಹಂಗೇನ ನಂಗೆ ತಾಲಿ ಕಟ್ಟಿ ಬೇಬಿಗೆ ತಾಲಿ ಕಟ್ಟಿ. ಯಾರ್ ಕಟ್ತಾರೆ ಬೇಬಿಗೆ ತಾಲಿನ? ಪುಟ್ಟ ಕಟ್ಟಾನೆ. ಆಮೇಲೆ ಹೂನಾರ ಹಾಕ್ತಾರೆ ಮತ್ತೆ ಮದ್ದೆ ಮಾಡ್ಕೊಂಡು ಹಾಕ್ತಾರೆ. ಇವಾಗ ಮದ್ವೆ ಮಾಡ್ಕೊಂಡ್ಮೇಲೆ ಪುಟ್ಟನ ಬೇಬಿ ಮನೆ ಕಳ್ಸ್ಬಿಡಣ. ಬಸ್ ಬೇಡ ನಾನು ಹೋಗುತ್ತೆ. ನೀನ್ ಸ್ಕೂಲ್ಗೆ ಹೋಗು, ಪುಟ್ಟನ ಬೇಬಿ ಮನೆ ಕಳ್ಸ್ಬಿಡ. ಕುಶಾನಿ ನಾನ್ ಮದ್ವೆ ಆದ್ಮೇಲೆ ನಾನು ಹೊರಟೋಗ್ತೀನಿ ಮನೆ ಬಿಟ್ಟು. ನೀನ್ ಒಬ್ಳೇ ಇರ್ತೀಯಾ ನಾನು ಬಿಟ್ಟಿ? ಇಲ್ಲ ಇರಲ್ವಾ? ಇರು ನಾನುಗೂ ಮನೆ ಮಾಡಕ್ ಹೋಗ್ತೇನೆ. ನೀವ್ ಮನೆ ಹೊರಟೋಗ್ತೀಯಾ? ಮತ್ ನಾನು ನೀನು ಅಜಮ್ಮ ಮನೆಗೆ ಹೋಗು. ಎಲ್ಲರೂ ಆಲ್ಟರ್ನೇಟಿವ್ ಆಗಿ ಉತ್ತರ ಇಟ್ಟಿದ್ದಾಳೆ ಕಣಲ್ವಾ, ಸೆಟ್ ಮಾಡ್ಬಿಟ್ಬಿಟ್ಟಿದ್ದಾಳೆ ಎಲ್ಲ. ಕುಶಾನಿ ಮತ್ತೆ ಈ ಮನೇಲಿ ಯಾರು ಇರ್ತಾರೆ? ಈ ಮನೇಲಿ ಗುಮ್ಮಾಡತ್ತೆ. ಖಾಲಿ ಮನೇಲಿ ಗುಮ್ಮ ಬರುತ್ತೆ. ಹೌದಾ? ಆಯ್ತಕ್ಕ ನಿಂದು ತಲೆಗೆ ಒಂದು ನಮಸ್ಕಾರ ಕಣಕ. ನಮಸ್ಕಾರ ಕಣಕ, ನಮಸ್ಕಾರ. ಸಾಮಾನ್ಯ ತಲೆ ಅಲ್ಲ. ಸೊ ಗೈಸ್ ಏನ್ ಗೊತ್ತಾ, ಇವಾಗ ನಮ್ಮ ಮನೆಯವ್ರಿಗೆ ಎಲ್ರಿಗೂ ನಮ್ಗೆ ಒಬ್ರು ಗಿಫ್ಟ್ ಕಳ್ಸಿದಾರೆ. ಬನ್ನಿ ಇವಾಗ ಅದನ್ನ ಅನ್ಬಾಕ್ಸ್ ಮಾಡೋಣ. ಕುಶಾನಿಗೆ, ನನಗೆ, ನಮ್ಮ ಅಕ್ಕಂಗೆ, ನಮ್ಮ ಅಮ್ಮನಿಗೆ, ಪ್ರತಿ ಒಬ್ಬರಿಗೂ ಗಿಫ್ಟ್ ಇದೆ ಇವತ್ತು. ಅಯ್ಯೋ ಗಿಫ್ಟ್ ಅಂತ ಸಿಗಬಿಡ ಖುಷಿ ಗೈಸ್. ನೋಡಿ ಫುಲ್ ಗಿಫ್ಟ್ಗಳು ಬನ್ನಿ ನನ್ಗೆ ಇವತ್ತು ಮನೆಗೆ. ಬನ್ನಿ ಇದನ್ನೆಲ್ಲ ಇವಾಗ ಅನ್ಬಾಕ್ಸ್ ಮಾಡೋಣ. ಕುಶಾನಿ ನಿಂಗೆ ಸರ್ಪ್ರೈಸ್ ಗಿಫ್ಟ್ ಇದು. ಗಿಫ್ಟ್ ಅಂದಿಟ್ಟೆ ಗುಣ ಫುಲ್ ಖುಷಿಯಾಗಿ ನಗ್ತು ನೋಡಿ ಗೈಸ್. ಇಲ್ಲಿ ಗುಂಡ ಅದು ಗುಣವ್ಗದು ಪುಟಾಣಿ. ಓಕೆನಾ? ಇವಾಗ ಇದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಕಿತ್ಬೇಡ ಕಣ, ಕಿತ್ಬೇಡ ಆಯ್ತು ಕೈ. ವೆರಿ ಗುಡ್ ಗೈಸ್. ಇವಾಗ ಒಂದೊಂದೇ ಎಲ್ಲ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಚಿಕ್ಕ ಅನ್ಬಾಕ್ಸ್ ಮಾಡೋಣ, ಓಕೆನಾ? ನೀನ್ ಎಲ್ಲಾ ಮಾಡ್ತೀಯಲ್ಲ ಮಗಳೇ, ಮಾಡಪ್ಪ ನೀ ಕಿತ್ತಾಕಿದ್ ಫಸ್ಟ್. ಅದ್ರ ಒಳಗಡೆ ಏನಿದೆ ನೋಡೋಣ. ಗೆಸ್ಟ್ ಮಾಡೋ ರೋಡ್ ಏನಿದೆ ಅಂತ ಹೇಳು. ಏನಿದೆ ಅಂತ ಹೇಳೆ. ಏನಿರುತ್ತೆ ಇದ್ರೊಳಗಡೆ? ಅಕ್ಕ ಫಸ್ಟ್ ಅತ್ತೆಗೆ ಅಕ್ಕ. ಅತ್ತೆಗೆ ಬಿಡಿ ಆಗ್ತಾ ನೋಡಿ ಬಸ್. ನೋಡಿ ಅಣ್ಣ ಬಿಸ್ತಾನಿಲ್ಲ. ಅಣ್ಣ ಆಜಾರೆ ಇಲ್ಲಿ ಬಿಡಿ. ಅಣ್ಣ ಆಜಾರೆ ನಾ ಬಿಸ್ಕೋದು. ಅಯ್ಯೋ ಅಕ್ಕ ಆಜಾರೆ ಆಗ್ತೀವಿ ಬಿಚ್ಚಕ್ಕ. ಅಕ್ಕ ಆಜಾರೆ ಕುಡಿ, ನಾ ಬಿಸ್ತೀವಿ ಕುಡಿ. ಅದಕ್ಕೆ ಬಿಸ್ಬಿಟ್ಟು ಬಿಡಪ್ಪ. ಅಯ್ಯೋ ಅಲ್ವಾ? ಹಾಕ್ಬಿಡು ಕುಶಾನಿ. ನೀನ್ ಯಾಕೋ ಹಿಂಗ್ ಆಡ್ಸಿದ್ಯಲ್ಲ. ಸೊ ಗೈಸ್ ನೋಡ್ರಿ, ಇಲ್ಲಿ ಕ್ಯೂಟ್ ಆಗಿರೋದು ಕೀ ಬಂಚು. ವಾವ್ ಸಕ್ಕದಾಗಿದೆಯಲ್ಲ ಕೀ ಬಂಚ್. ಇದು ಪಾಂಡ ಕೀ ಬಂಚ್ ಕುಶಾನಿ. ಹೌದು ಕುಶಾನಿ ಫೇವ್ರೇಟಾ? ಬೋಂಡಾ ಏನದು? ಏನು ಬೋಂಡಾನ ಅದು? ಅವ್ನು ಕಿತ್ಕೊತಾನೆ ಏ ಅಂತ. ಗೈಸ್ ಇವಾಗ ನಮ್ಮ ಅಕ್ಕ ಒಂದು ಓಪನ್ ಮಾಡ್ತೀವಳೆ. ನೋಡೋಣ ಏನ್ ಬಂದಿದೆ ಅಂತ ಇದ್ರಲ್ಲಿ. ಅಯ್ಯೋ ಇವ್ನು ಯಾಕೆ ಹಿಂಗ್ ಬರ್ತಾನೆ ನೋಡಿ ಗೈಸ್. ಇಲ್ಲಿ ಎಕ್ಕಿ ಬರ್ತಾನೆ ಈ ಕಡೆ. ಇದೊಂದೇನೋ ಬಂದಿದೆ. ಏನದು? ಸ್ಪೆಷಲ್ ಗಿಫ್ಟ್ ಕುಶಾನಿ. ಮಾತಾಡ್ತವೆ. ಏನ್ ಮಾತಾಡ್ತವೆ? ಹೌದಾ? ನಾವೇನ್ ಪಿಕ್ಚರ್ ಹಾಕ್ತಿವಿ ಅದ್ ಬರುತ್ತೆ. ಹೌದಾ?
ಇದು ಗುಣ ಯೂಸ್ ಆಗುತ್ತಾ? ಕೂಡ ಯೂಸ್ ಆಗುತ್ತೆ, ಕ್ಯೂಟ್ ಆಗುತ್ತೆ, ಅಬ್ಸರ್ವ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಂತ. ಓಕೆ ಓಕೆ ಹಾಕು ನೋಡೋಣ. ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಇಲ್ಲೊಂದು ಕಾರ್ಡ್ಗಳಿದಾವೆ, ಓಕೆನಾ? ಇಷ್ಟು ಕಾರ್ಡ್ಗಳಿದಾವೆ. ಬ್ರೆಡ್ ಕ್ರೇಜಿ. ಆಮೇಲೆ ಇದು ನೂಡಲ್ಸ್, ಓಕೆನಾ? ಓ ಸಕ್ಕದಾಗಿದೆ, ತಗೊಳಪ್ಪ. ಇಬ್ಬರಿಗೂ ಯೂಸ್ ಆಗುತ್ತೆ. ಅಷ್ಟು ಹಾಕು. ಜ್ಯೂಸ್. ಕುಶನ್ ಹೆಂಗಿದೆ ಗಿಫ್ಟ್? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಏನು ಕುಶನಿಗೆ ಯೂಸ್ ಆಗುತ್ತೆ, ಕರೆಕ್ಟ್. ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡೋಣ ಇವಾಗ. ಅಮ್ಮ ಇದು ನೀನು ಓಪನ್ ಮಾಡು. ಏನೋ ರೌಡಿ ಕ್ಯೂಟ್ ಸ್ಮೈಲ್ ಕೊಟ್ಟು. ಫೋನಲ್ಲಿ ಹಾಕಿ ಮಾಡ್ತಿದ್ಯಾ? ನಂದು ಫ್ಲಾಶಲ್ಲಿ ಹಾಕಿ ಮಾಡ್ತಿದ್ಯಾ? ಇದು ಇನ್ನೊಂದು ಗಿಫ್ಟು. ವಾಕಿಂಗ್ ಏನಾದ್ರು ವಾಕಿಂಗ್ ಪ್ಲಸ್ ಅಂತ ಗೈಸ್. ಇದು ವಾಕಿಂಗ್ ಪ್ಲಸ್. ನೋಡೋಣ ಹೆಂಗಿದೆ ಅಂತ. ರ್ಯಾಬಿಟ್ ಇರುತ್ತೆ ಒಳಗಡೆ. ರ್ಯಾಬಿಟ್ ಇದೆಯಾ? ನಾಯಿ ಮರಿ, ಕ್ಯೂಟ್ ಮರಿ. ಹೌದಾ? ನೆಟ್ಸು ನೆಟ್ಸ್. ಹಸು ಹಸು ಹಸು. ಇದು ಕರು. ಕುಶನ್ ಹೆಂಗಿದೆ ಗೈಸ್? ಗುಂಡ ನೋಡಿ ಭಯ ಹೇಳ್ತಾನೆ ಇವಾಗ. ಬಿಡು ಬಿಡು ಕುಶನ್, ಬಿಡು ಬಿಡು. ಅಯ್ಯೋ ತಳಿ ಕೆಳಗೆ ಸಾಪಡ ಗೈಸ್. ಮುಂದೆ ಹೋಗ್ಬಿಡೋದು. ವಾ ಅದ್ರ ಜೀವ ತೆಗಿದ ನೋಡಿ ಇವಾಗ. ನೋಡ್ರಿ ಅವಳು ಅದು ಹಿಡ್ಕೊಂಡು ಹಂಗೆ ಓಡಿಸೋಳು ಅವಳು. ಆ ಕರು ನಮ್ಮ ಮನೇಲಿ ಒಂದ್ 2 ದಿವಸ ಇರಲ್ಲ ಗೈಸ್. ದೊಡ್ಡ ಗಿಫ್ಟ್ ತಗೊಂಡ್ಬರ್ತಾ ಇದೀನಿ, ನೋಡೋಣ ಇದ್ರೊಳಗೆ ಏನಿದೆ ಅಂತ. ದೊಡ್ಡದು ನಾನು ಓಪನ್ ಮಾಡ್ತೀನಿ ಬಿಡು. ಯಾಕೆ ನಾನು ಓಪನ್ ಮಾಡೋದು? ಓಪನ್ ಆಗಲ್ವಾ? ನಾನು ಬಿಸ್ಕೋತೀನಿ ಬಿಡು, ತಲೆಗೆ ಇಟ್ಕೊಂಡ್ಬಿಡ. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ನೋಡೋಣ ಹೆಂಗಿದೆ ಅಂತೆ. ಕ್ಯೂಟ್ ಆಗಿರೋ ಟೆಡಿ ಬೇರ್. ಕೈ ಕೊಡ್ತಾನೆ ಅಲ್ಲಿಂದ ಬೀಳ್ ತಳ್ಕೊಳೋ ಇಟ್ಬಿಟ್ಟು ಅಳಲಿ. ಅಣ್ಣ ಇದು ಗಿಫ್ಟ್ ಅಣ್ಣ. ಇದು ನನ್ ಕೆಳಗೆ ಬೀಳ್ಸ್ಬಾರ್ದು, ನನ್ ಕೆಳಗೆ ಬೀಳ್ಸ್ಬಾರ್ದು. ಹಂಗ್ ಬೀಳ್ಸ್ಬಾರ್ದು, ಹಂಗ್ ಬೀಳ್ಸ್ಬಾರ್ದು, ಹಂಗ್ ಬೀಳ್ಸ್ಬಾರ್ದು. ಹಂಗ್ ಕೊಡಲ್ಲ, ಹಂಗ್ ಕೊಡಲ್ಲ, ಹಂಗ್ ಬೀಳ್ಸ್ಬಾರ್ದು. ಇತ್ತಗೋ 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 ಇತ್ತಗೋ. ಹಾ ಇದು ಇಟ್ಕೋ. ಬ್ಯಾಡ್ ಬರ್ತದ ನೋಡ್ದೆ ಇದೇ ಬೇಕಂತೆ. ನೀನ್ ತೊಗೊಂಡ್ ಹೋಗ್ತಾನೆ, ಆಮೇಲೆ ಇಡ್ತಾನೆ ನೋಡಿ. ಕೈ ಕೆಳಗೆ ತಂತಾನೆ. ನೋಡ್ಕೊಡ್ರಿ ಇವಾಗ ಅಲ್ಲಿ ಇಡ್ತಾನೆ. ನೋಡ್ಕೊತಾ ಅದರೊಳಗೆ ಓ ಮುಂದೆ ಹೋಗ್ಬೇಕು ಅಂತಾನೆ. ಅದು ಮಾಡಿರೋದು ನಂಗೆ ಇರ್ಬೇಕೇನಪ್ಪ. ಬಾ ಬಿಡು 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 ಬಿಡು. ಒಂದ್ ನಿಮಿಷ ಬಿಡು. ನೋಡಿ ಓಕೆನಾ? ಓಕೆನಾ? ಅದನ್ನ ಯಾಕೋ ತಿಳಿಸ್ತಿದ್ಯಾ ಪಾಪ? ಪಾಪ ಕೊಡು. ಇದು 2 ಗಿಫ್ಟ್ಗಳಿದಾವೆ, 2 ಓಪನ್ ಮಾಡೋಣ ಇವಾಗ. ಕುಶನಿ ಇದು ತೆಗಿ, ನೀನು ಓಪನ್ ಮಾಡು. ಚೈತ್ರ ನಂಗೆ ಆಲ್ಟರ್ನೇಟ್ ನೀ ಇದು ತೆಗಿತಾರೆ, ನೀ ಇದು ಓಪನ್ ಮಾಡು. ಅಯ್ಯೋ ಕಚ್ಬಿಡುದು ಸೈಡ್ ಬಾಸ್, ಕಚ್ಬಿಡು ಸೇಬ. ಅಯ್ಯೋ ಅವನಿಗೇನು? ಅಯ್ಯೋ ನೋಡು ಅವಾಜು. ನೋಡೋಣ ಅಮ್ಮ ತೆಗಿತಾಳೆ ಬೇಗ, ಮಗಳು ತೆಗಿತಾಳೆ ಬೇಗ. ಕುಶನಿ ಬೇಗ ಬೇಗ ತೆಗಿಬೇಕು, ಬೇಗ ಬೇಗ ತೆಗಿಬೇಕು. ಅಮ್ಮ ತೆಗೆದ್ಬಿಟ್ಲು, ಅಮ್ಮ ತೆಗೆದ್ಬಿಟ್ಲು, ಬೇಗ ಬೇಗ ತೆಗಿ. ಕುಶನಿ ಅಮ್ಮ ತೆಗೆದ್ಬಿಟ್ಲು, ಬೇಗ ತೆಗಿ. ಕುಶನಿ ತೆಗೆದ್ಬಿಟ್ಲು, ಅಮ್ಮ ತೆಗೆದ್ಬಿಟ್ಲು, ಅಮ್ಮ ತೆಗೆದ್ಬಿಟ್ಲು. ನೋಡಿ ಇನ್ನು ಗೈಸ್ ಅದು ತೆಗಿಯಕ್ಕೆ ಇನ್ನು ಅರ್ಧ ಗಂಟೆ ತಗೊಂಡಲ್ಲ ಮತ್ತ ಅಷ್ಟೆಲ್ಲ. ಅಯ್ಯೋ ಒಳ್ಳೆ ಕ್ಯಾಚ್ ಇದೆ ಕುಶನಿ. ಏನದು? ಏನೇ ಅದು? BGM ಆಗ್ತಿದ್ರು ಫಸ್ಟ್. BGM ನೀನಾಗ ಹಾಕ್ತಿ. BGM ತಲೆ ಕೆಡ್ಸ್ಕೊಂಬಿಡ. ಒಂದು ನಿಮಿಷ ಇದೆಲ್ಲ ಆನ್ ಮಾಡಬೇಕು ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಹಿಂಗೆ. ವಾವ್ ಕುಶಾನಿ ಹೆಂಗಿದೆ? ಮುಟ್ಬಿಡ ನೋಡಿ, ಟರ್ನ್ ಆಗ್ತಿದೆ ಹಂಗೆ ಸ್ಲೋಗೆ. ಮುಟ್ಬಿಡ ಬಿಡೋದು. ಚೆನ್ನಾಗಿತ್ತಲ್ಲ ಗೈಸ್? ಮೇಲೆ ತೆಗಿ, ಮೇಲ್ಗಡೆ ತೆಗಿ 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 ಮೇಲೆ ತೆಗಿ, ಫುಲ್ ತೆಗಿ ತೆಗಿ, ಫುಲ್ ತೆಗಿ ಗೈಸ್. ಹಿಂಗೆ ತೆಗೆದ್ರೆ ಅಲ್ಲಿ ನೋಡಿ ಮೇಲ್ಗಡೆ ಹೆಂಗೆ ಕಾಣುತ್ತೆ. ಫುಲ್ ಮನೆ ಪೂರ್ತಿ ಸ್ಟಿಕ್ಕರ್ 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 ಸ್ಟಿಕ್ಕರ್ಸ್ ಥರ ಕಾಣುತ್ತೆ ನೋಡಿ. ಕುಶನ್ ಹೆಂಗಿದೆ? ನಮ್ಮ ಅಕ್ಕ ಓಪನ್ ಮಾಡಿದ್ದು ಇದು ಸಿಕ್ತು ಬ್ಯಾಗ್. ಈ ಬ್ಯಾಗ್ ಹೊಡೆ ಏನಿದೆ? ಏನಿದೆ ಬ್ಯಾಗ್ ಹೊಡೆ? ನೋಡಂಗಿಲ್ಲ ಗೈಸ್ ಬ್ಯಾಗ್ ಹೊಡೆ ಏನಿದೆ? ಏನಿದೆ ಇದು? ಏನಿದು ಹಿಂಗೆ? ಏಯ್ ಮೊಲಕ್ ಇಷ್ಟು ದೊಡ್ಡ ಕಿವಿ ಇದೆಯಾ? ಮೊಲಕ್ ನೋಡಿ ಗೈಸ್ ಎಷ್ಟು ದೊಡ್ಡ ಕಿವಿ ಇದೆ. ನೈಸ್ ಒನ್, ಚೆನ್ನಾಗಿದೆ. ಇದು ಯಾವ್ದಪ್ಪ ಈ ಹಸು ಬೇರೆ? ಅಯ್ಯೋ ಅಮ್ಮ ಏಯ್ ಬಿಡ ಹಸು. ಹೇ ಆ ಕರು ಬಿಡ. ಯಪ್ಪ
ಕ್ಯೂಟ್ ಆಗಿದೆ. ಗೈಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಗಿಫ್ಟ್ಗಳು ಅಂತ. ಸೊ ಅಕಸ್ಮಾತ್ ನಿಮ್ಗೆ ಏನೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರು ಕೊಡಬೇಕು ಅಂತಂದ್ರೆ ಸೊ ನೀವು ಪಾರ್ಟಿ ಬಾರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ತಗೊಬೋದು, ಪರ್ಚೇಸ್ ಮಾಡ್ಬೋದು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇಲ್ಲ ಯಾರು ಲವರ್ಸ್ಗೆ ಯಾರು ನೀವು ಗಿಫ್ಟ್ ಕೊಡ್ಬೋದು. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಕಳ್ಸಿಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ಗಿಫ್ಟ್ ಕೊಡೋಣ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ನಮ್ಮ ಮನೇಲಿ ಎಷ್ಟು ಡಾಲ್ಗಳಿದ್ದಾವೆ, ಎರಡ ರಾಶಿ ಡಾಲ್ಗಳು. ಏನೋ 2-3 ಡಾಲ್ಗಳು ಬಂದಿದೆ. ಬರೀ ನಮ್ಮ ಮನೇಲಿ ಆಟ ಸಾಮಾನುಗಳು ನೋಡಿ 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 ನಮ್ಮ ಮನೆ ಒಂದು ಪ್ಲೇ ಹೋಮ್ ತರ ಕಾಣಿಸ್ತಿದೆ ನನಗೆ. ಮನೆ ತರ ಇಲ್ಲ ಇದೆ ನೋಡಿ, ಫುಲ್ ನೋಡಿ ಪ್ಲೇ ಹೋಮ್ ಮನೆ ತರ ಇದೆ ನಮ್ದು. ಫುಲ್ ಪ್ಲೇ ಹೋಮ್ ಮನೆ, ಎಲ್ಲಿ ನೋಡಿ ಬರೀ ಆಟ ಸಾಮಾನುಗಳೇ ಇದಾವೆ ಮಕ್ಕಳುಗಳದ್ದು. ಇನ್ನು ನಮ್ಮ ಹಳೆ ಮನೆಗಳಲ್ಲಿ ನಮ್ಮ ಹಳೆ ಮನೆಯಲ್ಲಿ ಇನ್ನೂ ಸ್ವಲ್ಪ ಹಂಗೆ ಇದಾವೆ ಐಟಮ್ಗಳೆಲ್ಲ, ಅದೆಲ್ಲ ಏನು ತಂದಿಲ್ಲ ನಾವು, ಅಲ್ಲೇ ಬಿಟ್ಟು ಬಂದ್ವಿ. ಬಿಕಾಸ್ ಇಲ್ಲಿ ತಂದ್ರೆ ಫುಲ್ ಇದಾಗ್ಬಿಡುತ್ತೆ ಅಂತ, ಫುಲ್ ಆಗ್ಬಿಡುತ್ತೆ ಮನೆ ಪೂರ್ತಿ ಬರೀ ಆಟ ಸಾಮಾನುಗಳು ಇರುತ್ತೆ ಅಂತ ಅದನ್ನೇ ಬಿಟ್ಟು ಬಂದಿದ್ದೀವಿ. ಮಮ್ಮಿ ಏನ್ ಮಾಡಿ ಡಿನ್ನರ್ ಇವತ್ತು? ಅವರೆಕಾಳು ಸಾಂಬಾರು, ಟೊಮೆಟೊ ಚಟ್ನಿ ಬೇಕು. ನೀವೆಲ್ಲ ಏನೇನು ಹಾಕಿದಲ್ಲ ಇದಕ್ಕೆ? ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಅದನ್ನೆಲ್ಲ ಇವಾಗ ತಣ್ಣಗೆ ಮಾಡ್ಬೇಕು. ತಣ್ಣಗೆ ಮಾಡಿ ಚಟ್ನಿ ಮಾಡ್ಬೇಕು. ನಮ್ಮ ಅಮ್ಮ ಏನಂಗ ಗೈಮು ತಂದಿದ್ದು ಮೊನ್ನೆ ನಂಗೆ ಹೇಳಿದ್ರು. ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಬಿಳಿ ಕೂದಲಾಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಮುಂಚೆ ನಮ್ಮ ಅಮ್ಮಗೆ ಹೇಳಿದೆ, ಬಿಳಿ ಕೂದಲು ಜಾಸ್ತಿ ಆಗ್ತಿದೆ, ಬಾ ನೀವು ಒಂದು ಡೈ ಓಡಿಸ್ತೀನಿ, ತಲೆ ಪೂರ್ತಿ ಬ್ಲಾಕ್ ಕಲರ್ ಮಾಡ್ತೀನಿ ಅಂತ ಹೇಳಿ. ಅಮ್ಮ ಅವೆಲ್ಲ ಬೇಡ ನನಗೆ, ನಾನು ಹಿಂಗೆ ನ್ಯಾಚುರಲ್ ಆಗಿ ಫುಲ್ ಕೂದಲು ಬಿಡ್ತೀನಿ, ವೈಟ್ ಕೂದಲು ನಂಗೆ ಇರಬೇಕು ಅಂತ ಅಮ್ಮ ಹೇಳಿದ್ರು. ಅದಾದ್ಮೇಲೆ ಸ್ವಲ್ಪ ಜನ ಯಾರೋ ಹೇಳಿದ್ರು ಕಮೆಂಟ್ ಅಲ್ಲಿ, ಅಜ್ಜಿ ತರ ಕಾಣಿಸ್ತಾರೆ, ಕೂದಲು ಜಾಸ್ತಿ ಹೋಗ್ಬಿಟ್ಟಿದೆ, ಬಿಳಿ ಕೂದಲು ಹೋಗ್ಬಿಟ್ಟಿದೆ ಅಂತ. ಅದಕ್ಕೆ ನಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟು ನಮ್ಮ ಫ್ಯಾನ್ಸ್ಗೆ ಬೇಜಾರ್ ಮಾಡ್ಬಾರ್ದಲ್ವಾ, ಅವರು ಖುಷಿ ಆಗುತ್ತೆ ಅಂದ್ರೆ ಹಾಕೊಳ್ಳೋಣ ಅಂತ. ಅದಕ್ಕೆ ಇವಾಗ ಏನಪ್ಪಾ ಅಂದ್ರೆ ಇವೆಂಟ್ಗಳು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ. ಸ್ವಲ್ಪ ಇವಾಗ ಎಂಗೇಜ್ಮೆಂಟ್ ಎಲ್ಲ ಬರುತ್ತೆ ನೆಕ್ಸ್ಟ್. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಫುಲ್ ಬ್ಲಾಕ್ ಮಾಡ್ಸ್ಕೊಬೇಕಂತೆ, ಏರ್ಸ್ ಪೂರ್ತಿ ಕೂದಲು ಪೂರ್ತಿ ಬ್ಲಾಕ್ ಮಾಡ್ಕೊಬೇಕಂತೆ. ಸೊ ನಾವು ಅಮ್ಮಂಗ ಪೂರ್ತಿ ಮಾಡಿಸುವ. ಸೊ ಡಿಫ್ರೆಂಟ್ ಆಗಿ ಕಾಣ್ತೀನಿ ನೋಡುವಾಗ. ಹೌದಾ? ಡಿಫ್ರೆಂಟ್ ಆಗಿ ಕಾಣಿಸ್ತೀಯಾ? ನಮ್ಮ ಕುಶಾನಿದು LKG ಬುಕ್ ನೋಡೋಣ ಬನ್ನಿ. ನಮ್ಮ ಕುಶಾನಿ ಏನೇನು ಮಾಡೋಳು ಅಂತ ಬುಕ್ಕಲ್ಲಿ. ನಾನು ಯಾವತ್ತೂ ನೋಡೇ ಇಲ್ಲ ಇದ್ರೊಳಗೆ ಕುಶಾನಿ ಬುಕ್ಕಲ್ಲಿ ಏನೇನು ಮಾಡೋಳೆ ಅಂತ. ಕುಶಾನಿ ಓಹೋ ಸ್ಟ್ಯಾಂಡಿಂಗ್ ಲೈನ್ಸು, ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಲೈನ್ಸು, ಇದ್ರಲ್ಲಿ ನೀನೇ ಬರೀ ಕುಶಾನಿ. ಆಯ್ತು ಓದಿದೇನಿ. ಇದೇನಿದು? ಇದು ಓಕೆ. ಇದು ಏನು? ಸೊಟ್ಟ ಲೈನ್ ಅದು ಲೇ, ಇದು ಸ್ಲ್ಯಾಂಟ್ ಲೈನ್ ಅಂತಾರೆ. ಏನೇನು? ಸೊಟ್ಟ ಲೈನ್ ಅಂತೆ. ಇರಿ ಅಂಶ ಇರು. ಇದು ಬಿನಾ? ಅದು ನಿನ್ಗೆ ಬರಲ್ಲ ಬಿಡು ನಿನಗೆ. ಆಯ್ತು ಇದು ಹೇಳಿದು ಲೈ ಸ್ಟಾರ್ ಕೊಟ್ಟಿಯಾರೆ. ಏನೇ ಕೇಳು, ನಿಂಗೆ ಚುಕ್ಕಿ 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 ಕೊಟ್ರೆ ಮಾತ್ರ ಬರೆಯೋದು ನೀನು, ಇಲ್ಲ ಅಂದ್ರೆ ಬರೆಯಲ್ಲ ನೀನು. ಇದು ಕರ್ವ್ಡ್ ಲೈನ್ ಹೇಳು. ಹಂಗೆ ಹೇಳ್ಬೇಕು. ಇರು ನೋಡೋಣ ಬೇರೆ. ನೋಡಿ ಇಲ್ಲಿ ಕುಶಾನಿ ಬರ್ದಿ ಹೇಳೆ. ಏನೋ ಪಾಪ ನಮ್ಮ ಕುಶಾನಿ ಬರ್ದಿರೋದು ಏನೋ. ಓಕೆ ಬಿ ನೋಡ್ರಿ, ಬಿ ಹೆಂಗ್ ಬರ್ದ್ರು ಕುಶಾನಿ. ಸೂಪರ್. 3 ಕಣೆ 3 ಸ್ಟಾರ್ ಕೊಟ್ಟವ್ರು ನಿನಗೆ. 3 ಕಣೆ ಅದು 1 2 3 ಸ್ಟಾರ್ ಕೊಟ್ಟಿದ್ದಾರೆ. ಪರವಾಗಿಲ್ಲ ಗೈಸ್, ನಮ್ಮ ಕುಶಾನಿಗೆಲ್ಲ ಸ್ಟಾರ್ಸ್ ಎಲ್ಲ ಕೊಡ್ತಿದ್ದಾರೆ. ಅಲ್ಲ ಇವಳು ಚೆನ್ನಾಗಿ ಬರ್ದ್ರೆ ಮಾತ್ರ ಈ ತರ ಸ್ಟಾರ್ ಸ್ಟಿಕ್ಕರ್ ಹಾಕ್ತಾರೆ. ಅಕಸ್ಮಾತ್ ಚೆನ್ನಾಗಿ ಬರ್ದಿಲ್ಲ ಅಂತಂದ್ರೆ ನಾರ್ಮಲ್ ಹಿಂಗೆ 1 ಸ್ಟಾರ್ ಹಾಕ್ತಾರೆ ಅಷ್ಟೇ. ನೋಡು, ನೀನ್ ಚೆನ್ನಾಗಿ ಬರ್ದ್ರೆ 3 ಸ್ಟಾರ್ ಹಾಕ್ತಾರೆ ನಿನಗೆ. ಗೈಸ್ ನಿಮಗೂ ನನ್ ನೆನಪಿದೆ, ಚಿಕ್ಕ ವಯಸ್ಸಲ್ಲಿ ನಮಗೂ ಕೂಡ ಹಿಂಗೆ ಸ್ಟಾರ್ಗಳು ಹಾಕ್ತಿದ್ರು. ನೀ ತಮ್ಮ ಅಂಕಿಸ್ತವ್ರ ಒಳಗಡೆ. ಏನಾಯ್ತು? ಯಾಕೆ ಕಿರ್ಸ್ತಿದ್ಯಾ? ಅಪ್ಪ ಏನು ಅವಾಗ ವಯಸ್ಸುನು. ಮುಂಚೆ ನಾವು ಇವನು ಹುಡ್ದಾಗ ಸೈಲೆಂಟ್ ಅಂತ ಅನ್ಕೊಂಡಿದ್ವಿ. ಇವನ್ ಸೈಲೆಂಟ್ ಅಲ್ಲ, ಹೆವಿ ವೈಲೆಂಟ್ ಅಲ್ಲ ಬ್ರೋ? ಹೆವಿ. ಹೆಂಗೆ ಬ್ರೋ ನಿಮ್ಮ ಮಗ, ವೈಲೆಂಟಾ ಸೈಲೆಂಟಾ? ವೈಲೆಂಟ್. ಇವ್ರಿಬ್ರಲ್ಲಿ ಯಾರು ವೈಲೆಂಟ್ ಯಾರು ಸೈಲೆಂಟ್? ಇವಾಗ ಸದ್ಯಕ್ಕೆ ಇವನೇ ಅಲ್ವಾ? ಇವನೇ ಜಾಸ್ತಿ ಆಟ ಜಾಸ್ತಿ. ಅಷ್ಟೇ ಬಿಡ್ತಾನೆ ಇದ್ನ, ಅಲ್ಲಿ ಹೋಗ್ತಾನೆ ಇವಾಗ. ಬಿಡೆ ಅದನ್ನೇ ಮಾಡ್ಬೇಕು, ಬಿಡೆ ಕುಶಾನಿ ಅದನ್ನ ಚುಚ್ಕೊಂಡ್ ಹಿಂಗೆ ಒಂದ್ ತಿನ್ನೋಕು ಸಮಾಧಾನ ಇಲ್ಲ ಅವನಲ್ಲಿ. ಒಂದ್ ಚುಚ್ಚೆ ತಿನ್ನೋದನ್ ಸಾಕು ಒಂದೊಂದು ಫಸ್ಟ್ ನೋಡಲಿ, ಎಲ್ಲ ಚುಚ್ಬೇಕು ಅವನ್ಗೆ. ನೋಡಿ ಅಪ್ಪಂಗ್ ತಿನ್ಸ್ತವನೆ. ನೀನ್ ತಿನ್ನೋ ಅಂದ್ರೆ ಅಪ್ಪಂಗ್ ತಿನ್ಸ್ತೀರ ನೀನು. ಗೈಸ್ ಅಂಡ್ಯಾ ನನ್ನ ಲಾಸ್ಟ್ ವ್ಲಾಗ್ಗಳಲ್ಲಿ ನಮ್ಮ ಅಕ್ಕಂಗೆ ಸುಮಾರು ಜನ ನೆಗೆಟಿವ್ ಕಮೆಂಟ್ ಮಾಡ್ತೀರಾ. ಅವಳಿಗೆ ಆಟಿಟ್ಯೂಡ್ ಇದೆ, ಓವರ್ ಆಟಿಟ್ಯೂಡ್, ಯಾಕೆ ಆಟಿಟ್ಯೂಡ್ ತೋರಿಸ್ತಾಳೆ ಅಂತ ಎಲ್ಲ ಸುಮಾರು ಜನ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಅದ್ ಯಾಕೆ ಗೊತ್ತಾಗ್ತಿಲ್ಲ ಗೈಸ್. ನಾನು ಇದುವರೆಗೂ ಒಂದು ಮನುಷ್ಯ ನೋಡಿದೀನಿ ಗೊತ್ತಾ. ಈಗ ಎಷ್ಟೋ ಮನುಷ್ಯಗಳನ್ನ ನೋಡ್ತಾ ಇರ್ತೀನಿ ನಾನು ದಿವಸಕ್ಕೆ, ಬಟ್ 0 ಆಟಿಟ್ಯೂಡ್ ನಮ್ಮ ಅಕ್ಕಂಗೆ ಒಬ್ಬಳೆ ಗೈಸ್. ಇವಳಿಗೆ ಒಂಚೂರು ಆಟಿಟ್ಯೂಡ್ ಇಲ್ಲ. ಬಟ್ ಹೇಗೆ ನೀವೆಲ್ಲ ಆಟಿಟ್ಯೂಡ್ ಹೇಳ್ತೀನಿ ನಂಗೆ ಗೊತ್ತಾಗ್ತಿಲ್ಲ. ಚಿತ್ರ ಏನಕ್ಕೆ ಆಟಿಟ್ಯೂಡ್ ಅಂತ ಏನ್ ತೋರಿಸಿ ಆಟಿಟ್ಯೂಡ್ ನೀನು ಅಂತ? ಏನು ಇಲ್ಲ, ಅವತ್ತು ಫೋನ್ ಯೂಸ್ ಮಾಡ್ತಿದ್ದೆ ಜಾಸ್ತಿ, ಅದಕ್ಕೇನೆ ನಾನೇನೋ ಎಡಿಟ್ ಮಾಡ್ತಿದ್ದೆ.
ಬಟ್ ಆಮೇಲೆ ಮಾತಾಡ್ದೆ, ನಾನು ಮಾತಾಡಿದ್ರು ಬ್ಲಾಗ್ ಅಲ್ಲಿ ತೋರ್ಸಿಲ್ಲ. ಮತ್ತೆ ಫೋನ್ ಹಿಡ್ಕೊಂಡ್ ಕೂತ್ಕೊಂಡಿದ್ರೆ ಅದನ್ನ ಬ್ಲಾಗ್ ವಿಡಿಯೋ ಬಂದೈತಲ್ಲ, ಅದಕ್ಕೆ ಎಲ್ಲ ಹಂಗಂತಾರೆ. ಎಷ್ಟು ಜನ ಗೊತ್ತಾ ಆಟಿಟ್ಯೂಡ್ ಗೊತ್ತಾಗ್ತದೆ ನನಗೆ. ಏನಕ್ಕೆ ನಮ್ಮ ಅಕ್ಕನ ಹತ್ರ ಹೇಳ್ತೀರಾ ಅಂತ. ಝೀರೋ ಆಟಿಟ್ಯೂಡ್. ನಿಮ್ಗಿನ್ನೂ ನಾನು ಆಕ್ಚುಲಿ ಒಂದ್ ಹೇಳ್ಬೇಕು ನಿಮ್ ಎಲ್ರಿಗೂ, ನಾನು ವ್ಲಾಗ್ ಮಾಡ್ತೀನಿ ಗೊತ್ತಾ. ಸೊ ವ್ಲಾಗ್ ಮಾಡೋದು ನಾನು ಬರೀ ಎಷ್ಟು ಹೇಳಿ 20-30% ಅಷ್ಟೇ ವ್ಲಾಗ್ ಮಾಡೋದು. ಇನ್ನು 70% ವ್ಲಾಗೇ ಮಾಡಲ್ಲ. ಎಲ್ಲಾ ಟೈಮ್ ನಾನು ಫೋನ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅಕ್ಕ ಒಳಗೆ ಚೆನ್ನಾಗಿ ಮಾಡಿರ್ತಾರೆ, ಆ ಟೈಮಲ್ಲಿ ನಾನು ವ್ಲಾಗ್ ಮಾಡೋ ಅವಶ್ಯಕತೆ ನಂಗೆ ಇರಲ್ಲ. ಸೊ ಆ ಟೈಮಲ್ಲಿ ಏನಂತ ಅನ್ಕೊಂತೀರಾ ನೀವು? ಅವಾಗ ಹೋಗಿ ಸೂಪರ್ ಅಪ್ಪ ಇವ್ರ ತರ ಬಾಂಡಿಂಗ್ ಇರಬೇಕು ಹಂಗೆ ಹಿಂಗೆ ಅಂತ ಅನ್ಕೊಂತೀರಾ. ಅದು ಅಕಸ್ಮಾತ್ ವಿಡಿಯೋ ಮಾಡಿಲ್ದಿರೋ ಟೈಮಲ್ಲಿ ಅವ್ರು ಚೆನ್ನಾಗಿಲ್ಲ ಅಂತಾರೆ ಅವಾಗ. ಸೊ ಅದಕ್ಕೆ ಯಾರನ್ನೂ ಅಷ್ಟು ಜಡ್ಜ್ ಮಾಡಬಾರ್ದು. ವಿಡಿಯೋ ಮುಖಾಂತರ ಯಾರು ಜಡ್ಜ್ ಮಾಡಕ್ ಹೋಗ್ಬಿಡಿ. ನಾನು ಓಪನ್ ಆಗಿ ಹೇಳ್ತೀನಿ, ಎಲ್ಲರೂ ವ್ಲಾಗ್ ಮಾಡ್ತಾರೆ. ಸೊ ಎಲ್ಲಾರ್ಗು ಆ ಥರ ಜಡ್ಜ್ ಮಾಡ್ಬಿಡಿ. ಬಿಕಾಸ್ ಅವರು ಫುಲ್ ಅವ್ರ ಲೈಫ್ ಪೂರ್ತಿ ತೋರ್ಸಲ್ಲ ಅವರು ನಿಮಗೆ, ಸ್ವಲ್ಪ ಪಾರ್ಟ್ಗಳು ಮಾತ್ರ ತೋರಿಸೋದು. ಸೊ ನಾವು ಕೂಡ ಹಂಗೆ ತೋರಿಸಿದ್ದು. ಬಟ್ ಆ ಒಂದು ಮೂಮೆಂಟಲ್ಲಿ ಅವಳೇನೋ ಬೇರೆ ಕೆಲಸ ಮಾಡ್ತಿದ್ಲು. ಸೊ ಆ ಕಾರಣಕ್ಕೋಸ್ಕರ ಅವಳು ಬ್ಯುಸಿ ಇದ್ಲು. ಅವಳು ಆಮೇಲೆ ಅವ್ರು ಒಂದು ಮಾತಾಡ್ತಾರೆ. ಅವಳಿಗೆ ಅಷ್ಟು ಆಟಿಟ್ಯೂಡ್ ಇಲ್ಲ ನನ್ನ ಪ್ರಕಾರ. ನಾನು ನೋಡಿ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿಂದ ಅವ್ಳು ಎಲ್ಲರೂ ಹತ್ರ ಜಾಲಿ ಆಗಿರ್ತಾಳೆ. ಅಂಡ್ ಒಂಥರ ಚೆನ್ನಾಗಿರ್ತಾಳೆ, ಹ್ಯಾಪಿಯಾಗಿರ್ತಾಳೆ ಅನ್ನಿಸಿದ್ರ. ಎಲ್ಲ ಆಮೇಲೆ ಯಾವಾಗ ಹೋಗ್ತಾಳೆ, ಇದು ಎಷ್ಟು ದಿವಸ ಇರ್ತಾಳೆ, ಯಾವಾಗ ಹೋಗ್ತಾಳೆ. ಈ ತಿಂಗಳು ಹೋಗ್ತೀನಿ. ಎಲ್ಲಿ ಹೋಗ್ತೀಯಾ? ನಮ್ಮ ಮನೆಗೆ. ಹೋಗ್ಬೇಡ ಕಣೆ. ಈ ತಿಂಗಳು ಹೋಗ್ತಿದೀನಿ ಈ ತಿಂಗಳು ಮನೆ ಶಿಫ್ಟ್ ಮಾಡ್ತಿದೀವಿ. ಆಗಸ್ಟ್ ಅಲ್ಲೇ ಹೋಗ್ತಿದೀನಿ. ನನ್ಗೆ ಇವಾಗೇನೆ ಒಂಥರ ಹುಡುಗ ಕಣ್ಣೆಲ್ಲ ನೀರ್ ತುಂಬ್ಕೊಂಡ್ಬಿಡಿದವಳು ಅದ್ರ ಹೇಳಿದ ತಕ್ಷಣ. ಒಂಥರ ಬೇಜಾರಾಗೋಯ್ತು ನನಗೆ ನಿಜವಾಗ್ಲೂ. ಮೊನ್ನೆ ಮನೆ ಓಪನ್ ಮಾಡಿ ಮನೆ ಪೂಜೆ ಆಯ್ತು. ಇವಾಗ ಮನೆ ಓಪನ್ ಮಾಡಿ ಮನೆ ಪೂಜೆ ಆಯ್ತು. ಇವಾಗ ಇಲ್ಲೇ ಮನೆ ನೋಡಿದೀವಿ. ಗೈಸ್ ನಮ್ಮ ಅಕ್ಕ ಅವರು ಶಿಫ್ಟ್ ಆಗ್ತಿದ್ದಾರೆ ನೆಕ್ಸ್ಟ್ ಇವಾಗ ಇಲ್ಲಿಂದ ಬೇರೆ ಮನೆಗೆ. ಬಟ್ ಸುಮಾರು ಜನ ಅದನ್ನು ಹೇಳ್ತೀರಿ, ಏನಕ್ಕೆ ನಿಮ್ಮ ಅಕ್ಕ ಮನೆ ಇರ್ತಾರೆ, ಏನಕ್ಕೆ ನಿಮ್ಮ ಅಕ್ಕ ಮನೆ ಇರ್ತಾರೆ. ನಮ್ಮ ಅಕ್ಕ ನಮ್ಮ ಮನೆ ಇರ್ತಾರೆ, ಬೇರೆ ಯಾರ ಮನೆ ಇರ್ತಾಳೆ. ಅವ್ರು ತುಂಬಾ ಪ್ರಾಬ್ಲಮ್ ಮಾಡಿತ್ತು. ಅವ್ರ ಮಾವ ತೀರೋದ್ರು. ಸೊ ಆ ಮನೆ ಬಂಧನ ಮಾಡಿದ್ರು. ಅದಾದ್ಮೇಲೆ ಇವ್ರು ಬೇರೆ ಮನೆ ಶಿಫ್ಟ್ ಮಾಡಬೇಕಿತ್ತು. ಬಟ್ ಆ ಮನೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಆ ಮನೆ ಫಸ್ಟ್ ಅವರು ಈಟ ಪೂಜೆ ಗೀಜೆ ಎಲ್ಲ ಮಾಡಿ ಅದಾದ್ಮೇಲೆ ಬೇರೆ ಮನೆಗೆ ಹೋಗ್ಬೇಕು. ಸೊ ಅವ್ರದ್ದು ತುಂಬಾ ಪ್ರಾಬ್ಲಮ್ಗಳಿದಾವೆ. ಅದಕ್ಕೆ ಅವ್ರು ನಮ್ಮನೆ ಇದ್ರು. ಆಯ್ತು ನಮ್ಮನೆ ಅಂತಲ್ಲ, ಇದು ಅವಳ ಮನೆ, ನಮ್ಮ ಭಾವನೆ, ಎಲ್ರ ಮನೇನೂ ಇದು. ಅವ್ರು ಏನಕ್ಕೆ ಇರ್ಬಾರ್ದು ನಮ್ಮ ಮನೆಯಲ್ಲಿ? ನಿಮ್ಗೆ ಏನ್ ಪ್ರಾಬ್ಲಮ್ ನಂಗೆ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ಅದು ಹೇಳಿದೀವಿ ಫಸ್ಟೇನೆ ಏನಕ್ಕೆ ಇನ್ನೂ ಹೋಗಿಲ್ಲ ಅಂತ. ಆದ್ರೂ ಮತ್ತೆ ಜನ ಅದೇ ಯಾಕೆ ಇನ್ನೂ ಹೋಗಿಲ್ಲ 5 ತಿಂಗಳು ಹೋಗ್ಬಾರ್ದಿತ್ತು, ಹೋಗಿಲ್ಲ. 5 ತಿಂಗಳು ಮನೆ ಬೀಗ ಹಾಕ್ಬೇಕಿತ್ತು, ಹಾಕಿದ್ವಿ, ಹೋಗ್ಲಿಲ್ಲ. ಇವಾಗ 5 ತಿಂಗಳು ಕಂಪ್ಲೀಟ್ ಆಯ್ತು, ಅಲ್ಲಿ ಪೂಜೆನೂ ಆಯ್ತು. ನೆಕ್ಸ್ಟ್ ಇವಾಗ ಶಿಫ್ಟ್ ಆಗ್ತಿದೀವಿ ಅಷ್ಟೇ. ಹಂಗೆ ನಂಗೆ ಸಿಕ್ಕಾಬಿಟ್ಟು ಬೇಜಾರಾಗ್ತಿದೆ. ಆಮೇಲೆ ನೀವು ಕೂಡ ಆಮೇಲೆ ಕಮೆಂಟ್ ಹಾಕ್ತೀರಾ, ಅಕ್ಕ ಹಾಕಿಲ್ಲ. ಇಲ್ಲ ಹಾಕ್ಬೇಕಲ್ಲ, ಒಂದ್ ತಿಂಗಳು ಕಾಣಿಸ್ಕೊಳವ ನಿಜವಾಗ್ಲೂ. ಅಯ್ಯೋ ರಾಮ. ಬಟ್ ನಮ್ಮ ಏನಂತ ನಮ್ಗೆ ಸ್ವಲ್ಪ ಜಾಸ್ತಿ ಜನ ನೆಗೆಟಿವ್ ಕಮೆಂಟ್ ಮಾಡೋದು. ಬಿಕಾಸ್ ಐ ಡೋಂಟ್ ನೋ, ನನ್ ಕಂಡ್ರೆ ಯಾರಿಗೂ ಸ್ವಲ್ಪ ಜನಕ್ಕೆ ಆಗಲ್ಲ. ಇಟ್ಸ್ ಓಕೆ. ಅಕಸ್ಮಾತ್ ನನ್ ಕಂಡ್ರೆ ಅವ್ರಿಗೆ ಆಗಲ್ಲ ಗೊತ್ತಾ, ಅವರು ಕೂಡ ಬಂದು ನನ್ನ ವಿಡಿಯೋಸ್ ನೋಡ್ತಾರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ ಕಂಡ್ರೆ ಇಷ್ಟ ಇಲ್ಲ ಕೂಡ ನಾನು ನೋಡ್ಬಾರ್ದು. ಆಕ್ಚುಲಿ ನನ್ ಕಂಡ್ರೆ ಯಾರಿಗೆ ಇಷ್ಟ ಇಲ್ಲ ಅವ್ರು ನನ್ನ ವಿಡಿಯೋಸ್ ನೋಡ್ಬಾರ್ದು. ಬಟ್ ಆದ್ರೂ ಕೂಡ ನೋಡಿ ನಂಗೆ ಸಪೋರ್ಟ್ ಮಾಡ್ತೀರಾ ಗೊತ್ತಾ, ನೀವು ಕೂಡ ಧನ್ಯವಾದಗಳು. ಬಟ್ ಸ್ವಲ್ಪ ಮಾಡ್ಕೊಂಡು ಕಮೆಂಟ್ ಮಾಡಿ ಅಷ್ಟೇ. ಇವಳು ನಮ್ಮ ಅಕ್ಕ ಗೈಸ್, ಬೇರೆ ಅಕ್ಕ ಅಲ್ಲ, ನಮ್ಮನೆ ಇರ್ಬೇಕು ಇವಳು. ನಮ್ಮಮ್ಮ ಇವಳಿಗೆ ತಿನ್ಸ್ತವ್ರೆ, ಅವ್ರಮ್ಮ ಅವನಿಗೆ ತಿನ್ಸ್ತವ್ರೆ. ನನಗ್ಯಾರು ತಿನ್ಸ್ತಾರೆ? ಹೊಡೆದ ನನ್ನ ದೊರಸಾನಿ ನೀನೇ. ನಾನೇನು ಬೇರೆ ಫೀಲಾಗಿ ಹೋದೆ. ನಂಗೆ ತಿನ್ಸ್ತಾರೆ, ನಮ್ಮ ಹುಡುಗಿ ಬಂದು ತಿನ್ಸ್ತಾರೆ ಅಂತ ಅನ್ಕೊಂತಿದ್ದೆ. ಲೇಟ್ ಆಗುತ್ತಲ್ಲ ಅಷ್ಟೊಂದು ಗಂಟೆ ಬಾಯಿ ತಕೊಂಡಿದ್ರೆ ಬಾಯಿ ನೋವು ಬರ್ತದಲ್ಲ ನಿನ್ಗೆ, ಅದಕ್ಕೆ. ನಮ್ಮ ಹುಡುಗಿ ಬಂದ್ಬಿಟ್ಟು ನಂಗೆ ಯಾವಾಗ ತಿನ್ಸ್ತಾರೆ ವೇಟ್ ಮಾಡ್ತಾ ಇದೀನಿ. ನಾನ್ ತಿನ್ಸ್ಬೇಕಾ? ನಾನು ಬೇಬಿ ತಂಗ ತಿನ್ಸ್ತಾಳೆ. ಬೇಬಿ ನನಗೆ ಅಡ್ಗೆ ಮಾಡಿ ತಿನ್ಸ್ತಾಳೆ. ನಿಂಗೆ ತಿನ್ಸ್ತಾಳಾ? ಪುಟ ನಿನ್ಗೆ ಅನ್ಸುತ್ತೆ ಪುಟ? ಏನು ನಮ್ರತನ ನಾನ್ ಚೆನ್ನಾಗಿ ನೋಡ್ಕೊಳಲ್ವಾ? ಯಾಕೆ? ಅಲ್ಲ, ಕೆಲವೊಬ್ರು ಹೇಳ್ತಿದ್ರು ನಿಮ್ಮ ಅಮ್ಮನ ಹತ್ರ ಅವಳು ಇರೋದಿಲ್ಲ, ಆಗೋದಿಲ್ಲ ಅಂತ. ಅದೇನ್ ಕಂಡಂಗ್ ಬಂದ್ರೋ ಗೊತ್ತಿಲ್ಲಪ್ಪ. ಗೈಸ್, ನಮ್ಮಮ್ಮ ಮತ್ತೆ ನಮ್ರತ ಎಷ್ಟು ಫ್ರೆಂಡ್, ಏನೋ ಅತ್ತೆ ಸೊಸೆ ಇಲ್ಲ ಏನೋ ನಂಗೆ ಗೊತ್ತಿಲ್ಲ. ಆತರ ನಂಗೆ ಯಾವತ್ತೂ ಫೀಲ್ ಆಗಿಲ್ಲ. ನಮ್ಮ ಅಮ್ಮ ಮತ್ತೆ ಅವ್ರಿಬ್ರು ಮಾತಾಡ್ಬೇಕಾದ್ರೆ ಮಗಳು ತರ ಟ್ರೀಟ್ ಮಾಡ್ತಾರೆ ಅವ್ರಿಗೆ. ನಂಗೆ ಗೊತ್ತಿಲ್ಲ ಯಾಕಾದ್ರೂ ಅನಿಸ್ತು ಅಂತ ನನಗೆ. ಅಲ್ವಾ, ಒಂದ್ಸತಿ ಏನೋ ಒಂಚೂರು ನೋಡಿದ್ರಿಂದ ಅದನ್ನೇ ದೊಡ್ಡದ್ ಮಾಡ್ಬಿಡ್ತಾರೆ. ಅದು ಆ ಕ್ಷಣಕ್ಕಷ್ಟೇ ಸೀಮಿತವಾಗಿರುತ್ತೆ. ಒಂದು ಪುಟ ನೋಡಿದ ತಕ್ಷಣ ಬುಕ್ಕೇ ಓದಕ್ಕಾಗಲ್ಲ. ಪೂರ್ತಿ ಬುಕ್ ಓದ್ಬಿಟ್ಟು ಆಮೇಲೆ ಅದನ್ನ ಸಾರಾಂಶ ಏನು ಅಂತ ಹೇಳ್ಬೇಕು. ನಮ್ ಜನಗಳು ಅದೇನ್ ಅರ್ಥ ಮಾಡ್ಕೊಂತಾರೋ, ಅದೇನ್ ಕತೆನೋ. ನಿಮ್ಗೆ ಅವಾಗ ಆಚೆ ಹೇಳ್ದಂಗೆನೆ ಏನೋ ಗೊತ್ತಿಲ್ಲ. ಆತರ ಏನೋ ಪಾಪ ನಿಮ್ಗೆ ಅನ್ಸಿರ್ಬೇಕು. ಆತರ ಅಲ್ಲ ಗೈಸ್. ನಾವು ಅದೇ ನಿಮ್ಗೆ ಹೇಳ್ದಂಗೆ ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಅದಕ್ಕೆ ಡಬಲ್ ಚೆನ್ನಾಗಿ ನೋಡ್ಕೋತೀವಿ ನಾವು, ನಮ್ಮ ಫ್ಯಾಮಿಲಿಯವರು. ನಾನು ನೋಡಿದ್ದೀನಿ ಗೊತ್ತಾ ನಮ್ಮ ಅಮ್ಮನೆಲ್ಲ. ಆ ಥರ ಎಲ್ಲ ಮಾಡಲ್ಲ. ಅದು ಮುಂದಿನ ದಿನಗಳಲ್ಲಿ ಉತ್ತರ ನೋಡ್ತಾರಲ್ಲ, ಅದಕ್ಕೆ ಗೊತ್ತಾಗುತ್ತೆ. ಅವಾಗ ಅವ್ರ ಅಭಿಪ್ರಾಯ ಚೇಂಜ್ ಆಗುತ್ತೆ. ಇವಾಗ ಎಷ್ಟೋ ಜನಕ್ಕೆ ನಿನ್ ಮೇಲೆ ಇದ್ದ ಅಭಿಪ್ರಾಯ ಚೇಂಜ್ ಆಗಿದೆ ಅಲ್ವಾ? ಅದೇ ತರ ಇವಾಗ ಹೇಳೋರ ಅಭಿಪ್ರಾಯನೂ ಚೇಂಜ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಅಂದಿದ್ ತಪ್ಪು, ನಾವು ಆತರ ಮಾತಾಡಬಾರ್ದಾಗಿಲ್ಲ. ವಿಡಿಯೋಗೋಸ್ಕರ ಕೆಲವರು ಜನ ಮಾಡ್ತಾರೆ ಡ್ರಾಮಾಗಳು. ಬಟ್ ನಾವು ವಿಡಿಯೋಗೋಸ್ಕರ ಡ್ರಾಮಾಗಳೆಲ್ಲ ಮಾಡಕ್ ಹೋಗಲ್ಲ.
ನಾವು ಹೆಂಗಿದೀವ ಹಂಗಿದೀವಿ ಅಷ್ಟೇ. ನಾನು ನೋಡಿ ಬಂದೆ ಮನೆಗೆ ಲೈವ್ ಆಗಿ ವಿಡಿಯೋ ಮಾಡಿದೆ, ಲೈವ್ ಆಗಿ ತೋರಿಸ್ದೆ ಅಷ್ಟೇ. ಆ ಥರ ನಾರ್ಮಲ್ ಆಗಿರ್ತೀವಿ ನಾವು. ಏನೋ ಡ್ರಾಮಾ ಮಾಡೋ ಬರೋಣ ಗೈಸ್ ನಮ್ಗೆ ಅಷ್ಟೇ, ಒಂದು ಹೇಳ್ಬೋದು ಅಷ್ಟೇ. ಜಾಸ್ತಿ ಡ್ರಾಮಾ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬೇಗ ನಾವು ಡ್ರಾಮಾ ಮಾಡ್ತಿದ್ದೀವಿ ಅಂತ. ನ್ಯಾಚುರಲ್ ಆಗಿದ್ರೆ ನನ್ನ ವ್ಲಾಗ್ಸ್, ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ನಾನು ಮಾಡೋದು ಜಾಸ್ತಿ ನ್ಯಾಚುರಲ್ ಆಗಿ ತೋರ್ಸೋಕೆ ಇಷ್ಟ ನನಗೆ. ವಿಡಿಯೋ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲೋ ಮುತ್ಕೊಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಅದು ಮನೆಗೆ ಹೇಳಕ್ಕ ನಮಗೆ. ಅವ್ರಿಗೆ ಅದು ಬರುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಅವ್ರು ಮಾಡೋ ಟೈಮಲ್ಲಿ ನಾನು ವಿಡಿಯೋ ಮಾಡಿರಲ್ಲ, ಆ ಥರ ಅವ್ರು ಮಾಡಿದ್ರೆ ಟೈಮಲ್ಲಿ ವಿಡಿಯೋ ಮಾಡಿರ್ತೀನಿ, ಆ ಥರ ಆಗಿರುತ್ತೆ. ಪಾಯಸ ಕೇಳದಲ್ಲ, ಪಾಯಸ ಮಾಡುವಂತ ನಾ ಯಾರು ತಿನ್ನಲ್ಲ, ಅವಳು ಸ್ವೀಟ್ ತಿನ್ನಲ್ಲ, ನಾನು ತಿನ್ನಲ್ಲ, ನೀನು ತಿನ್ನಲ್ಲ, ಪ್ರತಾಪು ತಿನ್ನಲ್ಲ, ಅದಕ್ಕೆ ನಾನು ಮಾಡೋದಿಲ್ಲ ಅಂದೆ. ಅದೇ ದೊಡ್ಡ ವಿಷಯ ಆಗ್ಬಿಡಿದೆ ಗೈಸ್. ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ ಬಂದ್ರೆ ಗೊತ್ತಿರುತ್ತೆ, ಅಂದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಮನೆಗೆ ಬಂದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ನಾವು ಟ್ರೀಟ್ ಮಾಡಿ ಊಟ ಗೀಟ ಕೊಟ್ಟು, ಅಂಡ್ ನಮ್ಮ ಮನೆ ಅವ್ರ ಮನೆ ತರನೇ ಫೀಲ್ ಆಗ್ಬಿಡ್ತಿದ್ದು ಅವ್ರಿಗೆ. ಅವ್ರು ಅದೇ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಗೊತ್ತಿರುತ್ತೆ, ಬಿಕಾಸ್ ಅವರು ಕೂಡ ವಿಡಿಯೋ ನೋಡ್ತಿರ್ತಾರೆ, ಅವೆಲ್ಲ ಗೊತ್ತಿರುತ್ತೆ ನಮ್ಮ ಮನೆ ಹೆಂಗೆ ಅಂತ. ನನ್ನ ನಮ್ರತ ಅವ್ರು ಕೂಡ ನೋಡ್ತಿರ್ತಾರೆ, ಅವ್ರ ಫ್ಯಾಮಿಲಿ ಕೂಡ ನೋಡ್ತಿರ್ತಾರೆ ನಾವು ಹೆಂಗೆ, ನಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಅಂತ. ಆ್ಯಂಡ್ ಅದೇ ನಾವಲ್ಲಿ ಹೇಳ್ದಂಗೆ ವಿಡಿಯೋ ಮುಂದೆ ಡ್ರಾ ಮಾಡೋದು ನಮಗಂತೂ ಬರಲ್ಲ, ವಿ ಆರ್ ನ್ಯಾಚುರಲ್, ಹಿಂಗೆ ಇರ್ತೀವಿ. ನೋಡಿ ಗೈಸ್ ಎಲ್ಲಿ ಗೈಸ್ ಒಳಗೆ ಆಟಿಟ್ಯೂಡು ಅವಳಿಗಿಲ್ಲ ಗೈಸ್ ಆಟಿಟ್ಯೂಡು ನೋಡಿ. ಗಂಡು ಪಾಪ ನೀಟಾಗಿ ಊಟ ಹಾಕೊಳ್ಳ ಕೊಡ್ತಾವಳೆ. ನಿಮ್ಮ ಹೆಂಡತಿಗೆ ನಿಮ್ಗೆ ಅನ್ಸುತ್ತಾ ಬ್ರೋ ಅವಳಿಗೆ ಇದೆ ಅಂತ ದುರಂಕರ್ ಇದೆಯಾ? ಇಲ್ಲ ಬ್ರೋ ನಿಜ ಹೇಳಿ ಬ್ರೋ, ಇದೆಯಾ ಅವಳಿಗೆ? ಎಲ್ಲರೂ ಕಮೆಂಟ್ ಆಗ್ತಿದ್ದಾರೆ, ಮನ್ಸರಿ ಇಲ್ಲ ಅಲ್ಲ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ. ಚೈತ್ರಂಗೆ ಜಾಸ್ತಿ ಇದೆ ಆಟಿಟ್ಯೂಡ್, ಜೈತ್ರಿಗೆ ಜಾಸ್ತಿ ಇದೆ ಆಟಿಟ್ಯೂಡ್. ನಿಮ್ಗೆ ಅನ್ಸುತ್ತೆ? ಅವಳಿಗೆ ಆಟಿಟ್ಯೂಡ್ ಮನ್ಸಾರೆ ಆತರ ಏನಿಲ್ಲ. ಏನಾಗುತ್ತೆ ಅಂದ್ರೆ ಮೊಮೆಂಟ್ ಅಲ್ಲಿ ಅವಳು ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಇರ್ತಾಳೆ. ಅಂದ್ರೆ ಅವಳು ಮೊಬೈಲ್ ನೋಡ್ತಾ ಇದ್ರೆ, ಏನೋ ಕೆಲಸ ಮಾಡ್ತಾ ಇದ್ರೆ ಮರ್ತೋಗ್ಬಿಡ್ತಾಳೆ. ಆದ್ರೆ ಮನ್ಸಾರೆ ಅವಳ ಮನ್ಸಲ್ಲಿ ಏನೂ ಇಲ್ಲ, ಕೆಟ್ಟದೇನಿಲ್ಲ. ಎದುರುಗಡೆ ಅಷ್ಟೇ ಅವ್ರಿಗೆ ಆತರ ಪ್ರೊಜೆಕ್ಟ್ ಆಗುತ್ತೆ ಹೊರತು ಅವಳ ಮನ್ಸಲ್ಲಿ ಒಂಚೂರುನು ಕೆಟ್ಟ ಅಂಶ ಒಬ್ರ ಮೇಲೂ ಆಟಿಟ್ಯೂಡ್ ಆತರ ಏನ್ ಪ್ರಾಬ್ಲಮ್ ಇಲ್ಲ. ಏನ್ರಿ ನಿಮ್ದು ತಾಯಿ ಗುಣ ಬಾವ ನಿಮ್ ಬಗ್ಗೆ ಇಷ್ಟ ಹೊಗಳ್ಬಿಟ್ರಿ ಇವತ್ತು. ಅವಳು ಜಾಸ್ತಿ ನಿಮ್ಗೆ ಬೈತಾ ಇರ್ತಾಳೆ, ಇದೆಲ್ಲ ಮಾಡ್ತಾಳೆ. ಅವಾಗ ಏನ್ಸುತ್ತೆ, ಅದನ್ನ ಪ್ರೀತಿನ ಮಾಡ್ತಾಳ ಇಲ್ಲಂದ್ರೆ ಕಾಂಟೆಂಟ್ಲಿ ಮಾಡ್ತಾಳ? ಇಂಟೆನ್ಷನಲಿ ಮಾಡ್ಬೇಕು ಅಂತ ಏನ್ ಮಾಡಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅವಳಿಗೆ ತಡ್ಕೊಳಕ್ ಆಗಲ್ಲ ಮೂಮೆಂಟ್ ಅಲ್ಲಿ. ಏನೋ ಒಂದ್ ಬಾಯಿ ಬಂದಿದ್ದು ಹೇಳ್ಬಿಡ್ತಾಳೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಬರ್ತಾಳೆ, ಮಾತಾಡ್ಸ್ತಾಳೆ, ಇಲ್ಲ ನಾನ್ ಮಾತಾಡ್ಸ್ತೀನಿ. ಆತರ ಇದೆಲ್ಲ ಕಾಮನ್ ಇರುತ್ತೆ, ಗಂಡ ಅಂತಾನೆ ಕಾಮನ್ ಇರುತ್ತೆ. ಬಟ್ ಅವಳಿಗೆ ವಾಂಟೆಡ್ಲಿ ಮಾಡಲ್ಲ ಅವಳು. ಏನ್ ಗೊತ್ತಾ ಬ್ರೋ, ಒಬ್ರು ಅಗ್ನಿ ಅಂದ್ರೆ ಬೆಂಕಿ ಆದ್ರೆ ಇನ್ನೊಬ್ರು ನೀರ್ ಆಗ್ಲೇಬೇಕು. ಇಬ್ರು ಬೆಂಕಿ ಆಯ್ತು ಅಂದ್ರೆ ಮನೆ ಹತ್ಕೊಂಡು ಉರ್ದೋಗ್ಬಿಡುತ್ತೆ. ಬಟ್ ಹೆಂಗ್ ಗೊತ್ತಾ ಗೈಸ್, ನಮ್ಮ ಅಕ್ಕಂಗೆ ಉರ್ಸಿದ್ರೆ ನಮ್ಮ ಹತ್ರ ಮಜಾ ಗೈಸ್, ನಿಜವಾಗ್ಲು ಹೇಳ್ಬೇಕು. ನಾನು ಕೂಡ ಅವಳಿಗೆ ಸಿಕ್ಕಾಪಡಿ ಎಂಜಾಯ್ ಮಾಡ್ತೀನಿ ಉರ್ಸಕ್ಕೆ. ಉರ್ಸಿ ಅಷ್ಟೇ ಒಂದು ಟೆನ್ಷನ್ ಹಂಗ ಆಡ್ತಾಳೆ ಅವಳು, ನಮ್ಗೆ ಇಷ್ಟ ನೋಡೋದಕ್ಕೆ. ಅದಕ್ಕೆ ಉರ್ಸೋದು ನಿನಗೆ, ನಂಗೆ ಇರಿಟೇಟ್ ಆಗುತ್ತೆ. ಅದಕ್ಕೆ ಇದ್ರೆ ಉರ್ಸೋದು ನಿಮ್ಗೆ. ಸೊ ಗೈಸ್ ಹಂಗೆ ಪಾಪ ಅವಳಿಗೆ ಆಟಿಟ್ಯೂಡ್ ಇಲ್ಲ ಗೈಸ್, ಒಂಚೂರು ಆಟಿಟ್ಯೂಡ್ ಇಲ್ಲ ಗೈಸ್. ಆಟಿಟ್ಯೂಡು ಏನು, ಓವರ್ ಆಕ್ಟಿಂಗ್ ಚೈತ್ರ, ಓವರ್ ಆಕ್ಟಿಂಗ್, ಹೊಟ್ಟೆ ಉರಿ, ಡ್ಯಾಶ್ ಉರಿ. ಹಂಗಲ್ಲ ಏನಿಲ್ಲ. ಅಪ್ಪ ಒಳ್ಳೋಳು ಗೈಸ್ ನಮ್ಮ ಅಕ್ಕ, ಕ್ಯೂಟ್ ಗೆಲ್ ನೋಡಿ ಎಷ್ಟು ಕ್ಯೂಟ್ ಆಗೋಳು ನಮ್ಮ ಅಕ್ಕ. ಅದು ನಿಂದು ಯೂಟ್ಯೂಬ್ ಕಮೆಂಟ್ಸ್ ಅಂತ ಅದು ಸಾಲ್ದೆ ನನ್ನ ಇನ್ಸ್ಟಾಗ್ರಾಮಿಗೆಲ್ಲ ಬಂದ್ ಕಮೆಂಟು, ಯಾವಾಗ ಹೋಗ್ತೀಯ ನೀನು ಇರ್ಬೇಡ, ನೀನು ದೂರ ಮಾಡ್ತೀವಿ ಅವ್ರಿಬ್ರು, ಫಸ್ಟ್ ಹೋಗು ಅಂತ. ನಾನು ಯಾಕೆ ದೂರ ಮಾಡ್ಲಿ? ಹಂಗೆಲ್ಲ ಮಾಡಲ್ಲ ನಮ್ಮ ಅಕ್ಕ. ನೋಡಲ್ಲಿ ಅವ್ನ ಬಾಯಿ ನೋಡ್ರಿ ಗೈಸ್, ಇವ್ನ ಬಾಯಿ ಒಂದು ಮೂಗುಗಡೆ ಬಾಯಿ ಒಳಗಡೆ ಎಲ್ಲ ಕೈ ಹಾಕ್ತಾನೆ ನನ್ನ ಮಗ ಇವನು. ಹಂಗೆ ಏನ್ ಕೂತಾನೆ ಮತ್ತೆ ಓಡು ಬೇಗ, ಕೈ ಕೊಡಿಲ್ಲ ಅಂದ್ಕೊಂಡೆ ಓಡ್ ಬೇಗ. ನಮ್ ಕುಶಾನಿಗೆ ನೋಡಿ ತುಟಿಲಿ ಯಾರೋ ಹೊಡೆದಿರೋದ ಇಲ್ಲ ಅವಳೇ ಕಚ್ಕೊಂಡಿರೋದ ಗೊತ್ತಿಲ್ಲ, ಪಾಪ ಗಾಯ ಆಗ್ಬಿಟ್ಟಿದೆ. ಯಾರು ಹೊಡೆದ್ರ ಕುಶಾನ್ ನಿಂಗೆ? ಯಾರು ಹೊಡೆದ್ರು? ಮತ್ತೆ ಯಾರು ಹೊಡೆದ್ರು ಗೊತ್ತಿಲ್ಲ ಅಂತೀಯಲ್ಲ, ಏನೇ ಕರೆಕ್ಟಾಗಿ ಏನಾಯ್ತು? ಅಮ್ಮಮ್ಮ ಹೊಡಿತಾ? ಯಾಕಮ್ಮ ಹೊಡೆದ ಪಾಪ ಹುಡುಗಿಗೆ? ಯಾರು ಕುಶಾನ್ ಹೊಡೆದಿದ್ ನಿನಗೆ? ಏನಕ್ಕೆ ಹೊಡೀತು? ಏನಕ್ಕೆ ಹೊಡೀತು? ತುಟಿ ಹೊಡಿತಾ? ಅದಕ್ಕೆ ಆಗಿರೋದಾ? ಯಾಕಮ್ಮ ಹೊಡೆದ ಪಾಪ ಹುಡುಗಿಗೆ? 2 days ಇಂದ ಹೊಡಿತಾ? ಬೆಳಗ್ಗೆ ಸ್ಕೂಲಿಂದ ಕರ್ಕ ಬಂದಾಗೂ ಇರ್ಲಿಲ್ಲ, ಈಗೆಲ್ಲ ಹೆಂಗೆ ಕರೆಕ್ಟಾಗಿ ಯಾರೋ ಹೊಡೆದ್ರ ಸ್ಕೂಲಲ್ಲಿ ನಿನಗೆ? ಇಲ್ಲ ಬಿದ್ದ? ಕರೆಕ್ಟಾಗಿ ಏನಾಯ್ತು? ಎಲ್ಲಿ ಬಿದ್ದೆ? ಕಿಡ್ದಿರ ಏನಕ್ಕೆ ಬಿದ್ದೆ? ಏನು ಯಾರು ತಳ್ಳಿದ್ರ ನಿಂಗೆ ಹಿಂದೆಯಿಂದ? ಯಾರು ತಳ್ಳಿದ್ದು? ಯಾರು ಅವಳು ತಳ್ಳಿದ್ರ? ಯಾಕೆ ತಳ್ಳಿದ್ರ ಕೇಳು? ಅಯ್ಯಯ್ಯೋ, ಹಂಗಲ್ಲ ಯಾರತ್ರ ಓಡಿಸ್ಕೊಬೇಡ ಕುಶಾನಿ, ಬಾ. ಹಂಗಲ್ಲ ಯಾರಾದ್ರೂ ಓಡಿಸ್ಕೊಬಾರ್ದು, ನೀನು ಯಾರು ಹೊಡಿಬಾರ್ದು. ಸುಮ್ಮನೆ ಸ್ಕೂಲ್ಗೆ ಹೋಗ್ಬೇಕು, ಕುತ್ಕೋಬೇಕು, ಪಾಠ ಕಲಿಬೇಕು, ಸ್ವಲ್ಪ ಆಟ ಆಡ್ಬೇಕು, ಆರಾಮಾಗಿ ಬರ್ಬೇಕು ಮನೆಗೆ. ನೀವು ಇವತ್ತು ಇಲ್ಲಿ ಮಾಡ್ಕೊಂಡಿದ್ಯಾ, ನಾಳೆ ಕಾಲು ಕೈ ಎಲ್ಲ ಮಾಡ್ಕೊಂಡು ಏನ್ ಮಾಡ್ತೀಯಾ? ಅದಕ್ಕೆ ಇವಾಗಿಂದಾನೆ ನೀನು ಕಲಿಬೇಕು, ಓಕೆನಾ? ಸಾಫ್ಟ್ ಆಗಿರ್ಬೇಕು ನೀನು ಹುಡುಗಿ, ಸಾಫ್ಟ್ ಆಗಿ
ಮೆಂಟ್ ನೋಡ್ಬೇಕು, ಓಕೆ ಓಕೆನಾ? ಓಕೆ ಹಿಂಗೆಲ್ಲ ಗಾಯ ಮಾಡ್ಕೊಂಬೇಡ, ಓಕೆ ನಮ್ಗೆ ಬೇಜಾರಾಗುತ್ತೆ. ಓಕೆ ಮಾಡ್ಕೊಂಡು ಓಕೆ ಬಾಯ್, ಬಾಯ್. ಗುಡ್ ನೈಟ್. ನಾಳೆ ಸ್ಕೂಲ್ ಐತೆ ನಿನಗೆ? ಇದೆ ಮಲ್ಕೋ. ಹಾ ಹಾ ಇದೇ ಇಲ್ವಾ? ಇದೆ. ಮತ್ತೆ ಮಲ್ಕೋ ಹೋಗು. ಗೈಸ್ ನಮ್ಮ ಕುಶಾನಿ ಕಡೆ ನೋಡಿ ಗೈಸ್, ನೀರು ಹೆಂಗ್ ಬರ್ತಾನೆ ಇದೆ, ಯಾವಾಗ್ಲಿಂದ ಬರ್ತಾನೆ ಇದೆ ಅವಳ ಕಣ್ಣಲ್ಲಿ ನೀರು. ಯಾಕೆ ಹೇಳು? ಟಿವಿ ನೋಡಿಲ್ಲ. ಹಾ ಟಿವಿ ಏನಾಗುತ್ತೆ? ನೋಡ್ತಿದ್ದೆ. ಟಿವಿ ನೋಡಿದ್ರೆ ಏನಾಗುತ್ತೆ? ನಾನು ಪಿಕ್ಚರ್ ನೋಡ್ತಿದ್ದೆ ಪುಟ್ಟ. ಅದಕ್ಕೆ ನಿನ್ ಕಡೆ ನೀರು ಬರ್ತಿರೋದು ನೋಡು. ನೋಡು ಹಂಗ ನೋಡು. ಹಾ ನೋಡ್ತಾರ ಟಿವಿನ ಜಾಸ್ತಿ? ಹಂಗ ನೋಡಿ ಹಂಗ ಟಿವಿ ಬೀಸಕ್ಕನ. ಟಿವಿ ಸಾಕ್ಬಿಡೋಣ? ನೋಡಿದ್ರ ಗೈಸ್, ಯಾರು ಚಿಕ್ಕ ಚಿಕ್ಕ ಮಗಳು ನೋಡ್ತಾರೆ ನೋಡ್ರಿ, ಕುಶಾನಿ ಟಿವಿ ನೋಡಿ 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 ಅವ್ರ ಕಣ್ಣ ನೀರು ಬರ್ತಿದೆ. ಸೊ ನೀವು ಕೂಡ ಜಾಸ್ತಿ ಟಿವಿ ನೋಡ್ಬೇಡಿ, ಫೋನ್ ನೋಡ್ಬೇಡಿ. ಎಲ್ರಿಗೂ ಹೇಳು, ಜನಗಳಿಗೆ ಹೇಳು, ಬಾ ಇಲ್ಲಿ ಹೇಳು, ಎಲ್ರಿಗೂ ಹೇಳು. ಫೋನ್ ನೋಡ್ಬೇಡ, ಟಿವಿ ನೋಡ್ಬೇಡ, ಹಂಗ ಸುಮ್ಮನೆ ಕೂತ್ಕೊಳ್ಳಿ. ಓದಿ ಅಂತ ಹೇಳು, ಓಡಿ ಆಟ ಆಡಿ ಅನ್ನು. ಆಡಿ. ಕುಶಾನಿ ಕಣ್ಣು ಐ ಫೇಸ್ ಪ್ಯಾಕ್ ಮಾಡ್ಕೊಂಬೇಡ, ಕಣ್ಮೇಲೆ ಇಕ್ಕೋ, ಕಣ್ಮುಚ್ಕೋ, 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 ಕಣ್ಮೇಲೆ ಇಕ್ಕೋ, ಮುಚ್ಕೋ, ಕೈ ತೆಗಿ, ಕಣ್ಮುಚ್ಕೊಂಡು ಕೈಯಲ್ಲ, ಕಣ್ಮುಚ್ಕೋ ಸುಮ್ಮನೆ. ಇಕ್ಕೋ ಇವಾಗ, ಇಡ್ಕೊ, ಕಣ್ಮೇಲೆ ಇಡು. ಇಟ್ಕೋ ಸುಮ್ನೆ ಸ್ವಲ್ಪ ಹೊತ್ತು. ಹಂಗೆ ಮಾಡ್ಕೊ, ಹಂಗೆ ಮಾಡ್ಕೊ, ಹಂಗೆ ಮಾಡ್ಕೊಂತ ಯಾರು ತಣ್ಣ ಈಗ ಮಾಡ್ಕೊ ಹಂಗೆ ಕಣ್ಮುಚ್ಕೊ ಮಾಡ್ಕೊಂತ ನಂಗೆ. ಸೊ ಗಾಯ್ಸ್ ಎಲ್ರು ಗುಡ್ ಮಾರ್ನಿಂಗ್. ನಾನು ನೈಟ್ ಬ್ಲಾಗ್ ಎಂಡ್ ಮಾಡಿಲ್ಲ, ಹಂಗೆ ಮಲ್ಕೊಂಬಿಟ್ಟೆ. ಬ್ಲಾಗ್ ಎಡಿಟ್ ಮಾಡೋದಿತ್ತು, ಸೊ ಎಡಿಟ್ ಮಾಡಿ ಹಂಗೆ ಮಲ್ಕೊಂಡೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 10:30 ಆಗಿದೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ, ಸೊ ಆಚೆ ಹೋಗೋ ಪ್ರಮೋಷನ್ ಶೂಟ್ ಮಾಡ್ಕೊಂಬರೋದಕ್ಕೆ. ಗೈಸ್ ಚಿಕ್ಕ ಮಕ್ಕಳದು ಸ್ಮೆಲ್ ಸಾಕಾದಿರೋ ಗೈಸ್, ಆತರ ಗಮ್ ಅಂತ ಇರುತ್ತೆ. ಅದ್ರ ನಮ್ ಗುಂಡದ ಒಂದ್ ಸ್ವಲ್ಪ ಜಾಸ್ತಿ ಗಮ್ ಅಂತ ಇರುತ್ತೆ. ಹಾ ಘಮ ಘಮ ಅಂತ ಇದೆ. ನಾನು ಹಿಂಗ್ ಮಾಡ್ತೀನಿ ಕಣ. ನಂಗೆ ಒಂಥರ ಇಷ್ಟ ಗೈಸ್, ತೂಗದು ಹಿಂಗ್ ತೂಗಬೋದು ಆರಾಮಾಗೆ. ಬಟ್ ಹಿಂಗ್ ಎತ್ಕೊಂಡು ಈ ತರ ಒಂಥರ ಏನೋ ದೊಡ್ಡ ಒಂಥರ ಚಿಕ್ಕ ಚಿಕ್ಕ ಮಕ್ಳು ಆಟ ಆಡೋ ತರ ಫೀಲ್ ಆಗುತ್ತೆ, ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ ಹಿಂಗ್ ಮಾಡೋದು. ಚಿಕ್ಕ ಮಗನೇ ಅವನು ಮತ್ತೆ. ಅಲ್ಲ ನಾನು ಚಿಕ್ಕ ಮಗ ತರ ಆಡ್ತೀನಿ ಹಿಂಗೆಲ್ಲ. ನಂಗೂ ಆತರ, ನಾನು ಆತರ ಮಾಡ್ತೀನಿ. ಒಳಗಡೆ ನೋಡೋಣ ಗುಣ ಏನ್ ಮಾಡ್ತಾನೆ, ಗುಂಡ ಏನ್ ಮಾಡ್ತಾವ ಒಳಗಡೆ ಆರಾಮಾಗಿ ಅವ್ನು ಎಂಜಾಯ್ ಮಾಡ್ತಾವನೆ. ಹಾ ಎಂಜಾಯ್ ಮಾಡ್ತೈತೆ ನೀನು ಕ್ಯೂಟಿ ಪೈ. ನಾನು ಓಟ್ಸ್ ರೆಡಿ ಆಗ್ತಿದ್ದೆ ಗೈಸ್, ಇಲ್ಲಿ ಕೊಡ್ರಿ ಓಟ್ಸ್ ನಂದು. ಇದು ಕಳಿಸ್ತಿದೀನಿ. ಓಕೆ, ಇಲ್ಲಿಗೆ ವಿಡಿಯೋ ಏನ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಎಷ್ಟು ಸಿಗ್ತೇನೆ ನೋಡ್ತಾ ಸೈನಿಂಗ್ ಆಫ್, ಬಾಯ್. ನಗೋ ಈ ಸ್ಥಿತಿಯಲ್ಲಿ ನೀನು